तत्प्रागलसच्छक्तिः स्वतन्त्रोषे अदे ताने सदागमे किमिज्ञेयं भवति तक्षराक्षरं नारायणं सदा वन्दे निर्दोषा शेषसद्गुणम् 348 युवतं सकर्तकं अद 348 अकार्यत्वम् उपाधिरित्युक्ते अकार्यत्वम् उपाधिः इत्युक्ते शरीरी जन्यत्वम् इतरत्रापि उपाधिः इत्युत्तरम् ನಿಮ್ಮ ಅನುಮಾನಕ್ಕೆ ನಮ್ಮ ಅನುಮಾನ ಯಾವುದು ಅವರು ಹೇಳಿದ್ದು ಕ್ಷತ್ಯಂಕುರಾದಕಂ ಸಕರ್ತಕಂ ಕಾರ್ಯತ್ವ ಘರ್ವತು ಅಂತ ಹೇಳಿದ್ದು ನಾವು ಹೇಳೋ ಅನುಮಾನ ಯಾವುದು ವಿಮತಂ ವಿಕರ್ತೃಕಂ ಅಸ್ಮತ್ ಸಮ್ಮತ ಕರ್ತೃರಹಿತತ್ವ ಅಂತ ನಾವು ಹೇಳಿದ್ದು ಆತ್ಮವತು ಅಂತ ಈ ಅನುಮಾನಕ್ಕೆ ಅಕಾರ್ಯತ್ವ ಉಪಾಧಿ ಅಂತಾರೆ ಅಕಾರ್ಯತ್ವ ಉಪಾಧಿ ಅಂತಾಗಬೇಕಾಗಿದ್ದರೆ ಅದೇನಾಗಿರಬೇಕು ಸಾಧ್ಯ ವ್ಯಾಪಕ ಆಗಿರಬೇಕು ಸಾಧನ ಅವ್ಯಾಪಕ ಆಗಿರಬೇಕು ನಮ್ಮ ಅನುಮಾನದಲ್ಲಿ ಸಾಧ್ಯ ಯಾವುದು ವಿಕರ್ತಕತ್ವ ಅಲ್ವಾ ನಮ್ಮ ಅನುಮಾನದಲ್ಲಿ ವಿಕರ್ತಕತ್ವ ಎಂಬತಕ್ಕಂಥದ್ದು ಸಾಧ್ಯ ವ್ಯಾಪಕತ್ವವನ್ನು ಯಾವತ್ತೂ ಕೂಡ ದೃಷ್ಟಾಂತಾಂತರ ಭಾವನೆ ಹೇಳಬೇಕು ಅಂತ ನಿಯಮ ಹಾಗಾದರೆ ಯತ್ರ ಅಕಾರ್ಯತ್ವಂ ತತ್ರ ಅದು ಯಾವುದು ಯತ್ರ ವಿಕರ್ತೃಕತ್ವ ತತ್ರ ಅಕಾರ್ಯತ್ವ ಗಗನಾದಿಗಳಲ್ಲಿ ವಿಕರ್ತೃಕತ್ವ ಇದೆ ಅಲ್ಲಿ ಅಕಾರ್ಯತ್ವನೂ ಇದೆ ಅಕಾರ್ಯತ್ವ ಅಂದರೆ ಜನ್ಯತ್ವ ಅಲ್ಲದೆ ಇರೋದು ಅಂತ ಅದು ಜನ್ಯ ಅಲ್ಲ ಸಾಧ್ಯ ವ್ಯಾಪಕತ್ವ ಬಂತು ಸಾಧನ ಯಾವುದು ಆತ್ಮಸಮ್ಮತ ಕರ್ತೃರಹಿತತ್ವ ಎಂಬತಕ್ಕಂಥದ್ದು ಪಕ್ಷದಲ್ಲೇ ಇದೆ ವಿಮತದಲ್ಲೇ ಇದೆ ಅಲ್ವಾ ಆದರೆ ಅಲ್ಲಿ ಅಕಾರ್ಯತ್ವ ಎಂಬುದು ಇಲ್ಲ ಅಂದರೆ ಕಾರ್ಯತ್ವನೇ ಇದೆ ಕ್ಷತ್ಯಂಕರಾದಿಗಳಲ್ವಾ ಅದು ಕಾರ್ಯನೇ ಇದೆ ಅಕಾರ್ಯತ್ವ ಇಲ್ಲ ಅಂದರೆ ಏನು ಉಪಾಧಿ ಇಲ್ಲ ಅಂತ ಆಯಿತು ಸಾಧನ ಅವ್ಯಾಪಕ ಆಗಿರಬೇಕಲ್ಲ ಉಪಾಧಿ ಅಂದರೆ ಸಾಧನ ಇದ್ದ ಕಡೆ ಉಪಾಧಿ ಇರಬಾರದು ಅಂತ ಅರ್ಥ ಈಗ ಇದು ಉಪಾಧಿ ಇಲ್ಲ ಉಪಾಧಿ ಅಕಾರ್ಯತ್ವ ಇಲ್ಲ ಅಂದರೆ ಏನು ಅಕಾರ್ಯತ್ವ ಭಾವ ಅಂದರೆ ಕಾರ್ಯತ್ವನೇ ಇದೆ ಅಂತ ಹೇಳಿದಾಗ ಕಾರ್ಯತ್ವನೇ ಅದಲ್ಲ ಅಸ್ಮತ್ ಸಮ್ಮತ ಕರ್ತೃರಹಿತತ್ವ ಅಂತ ಅಲ್ಲಿ ಅಕರ್ತೃಕತ್ವ ಇಲ್ಲ ಅಂತ ಹೇಳಿ ಅಲ್ಲಿ ಕರ್ತೃಕತ್ವನೇ ಇರುತ್ತೆ ಎಲ್ಲಿಲ್ಲ ಕರ್ತೃಕತ್ವ ಆತ್ಮಸಮ್ಮತ ಕರ್ತು ರಾಹಿತ್ಯ ಎಂಬತಕ್ಕಂಥದ್ದು ಕ್ಷತ್ಯಂಕರಾದಿಗಳು ಇಲ್ಲಿ ಅವರು ಹೇಳ್ತಕ್ಕಂಥದ್ದು ಈಗ ತಾರ್ಕಿಕರದ್ದು ಇದು ತಾರ್ಕಿಕರು ಹೇಳ್ತಕ್ಕಂಥ ಅನುಮಾನ ಏನಿದೆ ಅದಕ್ಕೆ ನಾವು ಅಂದರೆ ಬೇರೆಯವರು ಏನು ಹೇಳ್ತಾರೆ ನಮ್ಮ ಸಮ್ಮತವಾದಂಥದ್ದು ನಾವು ಹೇಳ್ತಾ ಇದ್ದೀವಿ ಅಂತ ತೊಗೊಂಡ್ವಿ ಅಂದರೆ ಯಾರು ದೇವರನ್ನೇ ಒಪ್ಪಲ್ಲ ಅಂತಹ ಸಾಂಖ್ಯರನ್ನು ಕುರಿತು ಹೇಳ್ತಾ ಇರೋದವರು ಅನುಮಾನ ಈಶ್ವರ ಒಪ್ಪಬೇಕು ಅಂತ ಆದರೆ ಅವರು ಈಶ್ವರನ್ನು ಒಪ್ತಾರಷ್ಟೇ ಹೊರತಾಗ ಅವನಿಗೆ ಶರೀರಾದಿಗಳು ಯಾವುದು ಒಪ್ಪಲ್ಲ ಅಂತ ಹೇಳಿದ್ರಲ್ಲ ಶರೀರ ಇಚ್ಛಾ ಪ್ರಯತ್ನ ಯಾವುದು ಒಪ್ಪಲ್ಲ ಅಂತ ಅವ್ರು ಹೇಳಿದ್ರಲ್ಲ ಅವರು ಹಾಗಾದರೆ ಯತ್ರ ಆತ್ಮಸಮ್ಮತ ಕರ್ತೃರಾಹಿತ್ಯ ಅಂತ ಹೇಳ್ಬಿಟ್ಟು ತಾರ್ಕಿಕ ಹೇಳಿದ್ದು ಅಂದರೆ ಕರ್ತೃತ್ವೇನ ಅಭಿಮತವಾದ ಒಬ್ಬ ಯಾವುದು ಕರ್ತೃತ್ವೇನ ನೀವು ಯಾರನ್ನು ಹೇಳ್ತಾ ಇದ್ದೀರಿ ಅವರು ನಮ್ಗೆ ಅಭಿಮತ ಅಲ್ಲ ಅಂತ ಕರ್ತೃತ್ವೇನ ಸಮ್ಮತಿ ರಹಿತತ್ವ ನೀವು ಯಾರು ಕರ್ತರು ಅಂತ ಹೇಳ್ತಾ ಇದ್ದೀರೋ ಅವನ ಸಮ್ಮತಿ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಸಾಂಖ್ಯರು ಹೇಳ್ತಾ ಇದ್ದಾರೆ ಈಗ ಅವನ ಶರೀರ ಒಪ್ಪಲ್ಲ ಅಂತ ಹೇಳಿದ ಮೇಲೆ ಅಲ್ಲಿ ಆಯಿತು ಆ ಕರ್ತೃತ್ವೇನ ಆತ್ಮಸಮ್ಮತ ಕರ್ತರಾಹಿತ್ಯ ಎಂಬತಕ್ಕಂಥದ್ದು ಪಕ್ಷದಲ್ಲಿ ಇದೆ ಈಗ ಅಲ್ವಾ ಆದರೆ ಅಲ್ಲಿ ಉಪಾಧಿ ಇಲ್ಲ ಉಪಾಧಿ ಯಾವುದು ಅಕಾರ್ಯತ್ವ ಉಪಾಧಿ ಕಾರ್ಯತ್ವನೇ ಇದೆ ಅಂತ ಕಾರ್ಯತ್ವನೇ ಇದೆ ಅದೇ ಕಾರ್ಯತ್ವನೇ ಇದೆ ಅಂತ ಅರ್ಥ ಕಾರ್ಯತ್ವ ಇದೆ ಅಂದ್ರೇನು ಅಕಾರ್ಯತ್ವ ಉಪಾಧಿ ಇಲ್ಲ ಅಂತ ಹಾಗಾದ್ರೆ ಸಾಧನ ಅವ್ಯಾಪಕವಾಯಿತು ಅಕಾರ್ಯತ್ವ ಉಪಾಧಿ ಆಗಬಹುದು ಅಂತ ಅವರಂದರೆ ಕ್ಷತ್ಯಂಕರಾದಕಂ ಸಕರ್ತಕಂ ಕಾರ್ಯತ್ವ ಎಂಬ ಅನುಮಾನದಲ್ಲಿಯೂ ಕೂಡ ಶರೀರಿ ಜನ್ಯತ್ವ ಎಂಬತಕ್ಕಂಥದ್ದು ಉಪಾಧಿ ಹಾಗೆ ಅವ್ರು ಹೇಳೋದೇನು ತಾರ್ಕಿಕರು ಇವರು ಸಾಂಖ್ಯರು ಹೇಳೋದೇನೆಂದರೆ ನಮಗೆ ಲೋಕದಲ್ಲಿ ಯಾರು ಕರ್ತೃ ಕಂಡಿದ್ದಾನೆ ಅವನು ಶರೀರಾದಿಗಳಿಂದ ಯುಕ್ತನಾದವನೇ ಕಂಡಿದ್ದಾನೆ ಹಾಗೆ ಎಲ್ಲಿ ಸಕತಕತ್ವ ಇದ್ದಲ್ಲಿ ಶರೀರಿಯಿಂದ ಜನ್ಯ ಆಗಿರಬೇಕದು ಶರೀರ ಉಳ್ಳವನಿಂದ ಜನ್ಯ ಆಗಿರಬೇಕು ಶರೀರಿ ಅಂದರೆ ಅದು ಕುಲಾಲಾದಿಗಳು ಕಂಡು ಬಂದಿದೆ ಅದಕ್ಕೆ ಶರೀರ ಜನ್ಯತ್ವ ಉಪಾಧಿ ಅಂತ ನಿಮ್ಮ ಅನುಮಾನಕ್ಕೆ ಕಾರ್ಯತ್ವ ಎಂಬುದು ಹೇತುವಲ್ಲ ಯಾವುದ್ಯಾವುದು ಕಾರ್ಯವಾಗಿದೆಯೋ ಅದೆಲ್ಲವೂ ಕೂಡ ಏನು ಸಗತಕ ಅಂತ ಹೇಳಿಕ್ಕೆ ಬರಲ್ಲ ಆಕಾಶಾದಿಗಳೆಲ್ಲ ಕಾರ್ಯವೇ
ಕಾರ್ಯ ಹೋಗ್ತಾನೆ ಅದು ಅಲ್ವಾ? ಇನ್ನೇನು? ಕಾರ್ಯ ಅಂದರೆ ಅದು ಕರ್ತೃವಿಂದ ಮಾಡಿರಬೇಕು ಕಾರ್ಯ. ಅಲ್ಲ, ಎಲ್ಲ ಜಗತ್ತೆಲ್ಲ ಪರಮಾತ್ಮ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರಲ್ಲ ತಾರ್ಕಿಕರು. ಈಗ ಶಕ್ತ್ಯಂಕುರಾಧಿಕಂ ಸಮಸ್ತವು ಅಂದ್ಬಿಡ್ತು. ಆಕಾಶ ನಿತ್ಯ ಅಂತ. ಆಕಾಶ ನಿತ್ಯ ಅಂತ ಅಲ್ಲ, ಆಕಾಶ ಅಂತ ನಾವು ನೀವು ಅವ್ಯಾಕೃತ ಆಕಾಶ ನಮ್ಮದ ಪ್ರಕಾರ ತಗೋಬೇಡ, ಭೂತಾಕಾಶ ತಗೋಬೇಕು ಅಷ್ಟೇ. ಅವರಲ್ಲ ಅವ್ಯಾಕೃತ ಆಕಾಶ ಎಲ್ಲ ಯಾರು ಒಪ್ಪಲ್ಲ ಅವರು ಅಲ್ವಾ? ಆಕಾಶ ಅಂತ ಭೂತಾಕಾಶ. ಆದರೆ ಆಕಾಶ ನಿತ್ಯ ಅಂತ ಒಪ್ಪಿದ್ದಾರೆ ಅವರು. ಆಕಾಶ ನಿತ್ಯ ಅಂತ ಒಪ್ಪಿದ್ರು ಕೂಡ ಕಾರ್ಯ ತಾನೆ. ಈಗ ಪ್ರಾಗಭಾವ ಎಂಬುದಕ್ಕೆ ಹುಟ್ಟಿದ್ರು ಕೂಡ ಪ್ರಾಗಭಾವ ಏನಾಗುತ್ತೆ, ಹುಟ್ಟಲ್ಲ, ಅನಾದಿ. ಆದರೆ ಅದು ನಾಶ ಇದ್ದೇ ಇದೆ. ಹಾಗೇನೆ ಧ್ವಂಸ ಎಂಬುದಕ್ಕಂಥದ್ದು ಏನಾಗಿದೆ, ಧ್ವಂಸ ನಿತ್ಯ, ಅದು ಹುಟ್ಟುತ್ತದು. ಅದು ಹೇಗೆ? ನಿತ್ಯ ಅಲ್ಲ, ಅನಂತ, ಆದಿ ಇದೆ. ಆದಿ ಅನಂತ ಯಾವುದಕ್ಕೆ ಆದಿ ಇಲ್ಲ, ಅದು ಹುಟ್ಟಲ್ಲ. ಅಂದ್ರೆ ಯಾವಾಗಿದೆ ಗೊತ್ತಿಲ್ಲ. ಅದು ಪ್ರಾಗಭಾವ ಹೇಳ್ತಾ ಇದ್ದೀನಿ ನಾನು. ಪ್ರಾಗಭಾವ ಎಂಬುದಕ್ಕಂಥದ್ದು ಏನಿದೆ ಅದು ಅನಾದಿ. ಪ್ರಾಗಭಾವ ಅನಾದಿ. ಆದರೆ ಕಾರ್ಯ ಬಂದ ಕೂಡ ನಾಶ ಆಗಿಬಿಡುತ್ತೆ. ಶಾಂತ. ಹಾಂ. ಧ್ವಂಸ ಎಂಬುದು ಏನಾಗಿದೆ, ಆದಿ ಇದೆ, ಅನಂತ, ಅಂತ್ಯ ಇಲ್ಲ. ಅನಂತ ನಿತ್ಯ ಅಂದರೆ ಅಲ್ಲ. ನಿತ್ಯ ಅಂದರೆ ಯಾವಾಗಲೂ ಇರುತ್ತೆ. ಆದಿ ಇದೆ, ಅನಂತ ಅಂದರೆ ಅಂತ ಇಲ್ಲ. ಎರಡು ಒಂದೇ ಆಯ್ತಲ್ಲ. ಒಂದೇ ಅಲ್ಲ. ಇದಕ್ಕೆ ಆದಿ ಇಲ್ಲ, ಪ್ರಾಗಭಾವಕ್ಕೆ ಆದಿ ಇಲ್ಲ. ಅಂದರೆ ಅನಾದಿ. ಅನಾದಿ, ಅಂತ್ಯ ಇದೆ. ಅಂತ್ಯ ಇದೆ ಅದಕ್ಕೆ ಅಲ್ವಾ? ಈ ಧ್ವಂಸಕ್ಕೆ ಪುನಃ ನಾಶ ಇಲ್ಲ. ಯಾಕೆಂದರೆ ಯಾವ ನಾಶ ಅಂತ ಯಾರಿಗೂ ಗೊತ್ತಾಗುತ್ತೆ, ಯಾವ ಹುಟ್ಟುತ್ತೋ ಯಾವಾಗ ಏನು ಗೊತ್ತಾಗೋದೇ ಇಲ್ಲ ಅಲ್ವಾ? ಹಾಗೆ ತಾನೇ ಒಪ್ಪಿರೋದು ಅವರು. ಕಲ್ ತೊಗೊಂಡು ಹೊಡೆದ್ರೆ ನಾಶ ಆಗ್ಬಿಡುತ್ತೆ. ಆದಿ ಇದೆ ಅದಕ್ಕೆ, ಅದು ಅಂತ್ಯ ಇಲ್ಲ. ಅಂತ್ಯ ಇಲ್ಲ ಅಂದರೆ ಏನು? ಪುನಃ ಅದು ಯಾವಾಗ ಅದು ನಾಶ ಆಗುತ್ತೆ ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಸೂಕ್ಷ್ಮ ಪರಮಾಣುಗಳೆಲ್ಲ ನಾಶ ಆಗಬೇಕಲ್ವಾ? ಹಾಗಾದ್ರೆ ಹೇಳಿದಾಗಾಯ್ತಾಗಾದ್ರೆ ಶರೀರಿ ಜನ್ಯತ್ವ ಎಂಬುದಕ್ಕಂಥದ್ದು ಉಪಾಧಿ. ನಿಮಗೆ ಕಾರ್ಯತ್ವ ಎಂಬುದಕ್ಕಂಥದ್ದು ಹೇತು ಅಲ್ಲ. ಯಾವುದನ್ನು ಸಾಧನೆ ಮಾಡಲಿಕ್ಕೆ, ಸಗರ್ತಕತ್ವ ಸಾಧನೆ ಮಾಡಲಿಕ್ಕೆ ಅದು ಕಾರ್ಯ ಆಗಿರೋದು ಅಂತಲ್ಲ. ಶರೀರಿ ಜನ್ಯ ಆಗಿದ್ದು ಸಗರ್ತಕ ಅಷ್ಟೇ ನಾವು ಹೇಳೋದು ಅಂತ. ಯಾಕೆಂದರೆ ಅವರು ಕಂಡಿರೋ ದೃಷ್ಟಾಂತ ಎಲ್ಲರೂ ಕೂಡ ಯಾರ್ಯಾರು ಸೃಷ್ಟಿ ಮಾಡಿದ್ದಾರೋ ವಸ್ತುಗಳನ್ನು ಅವರೆಲ್ಲರೂ ಕೂಡ ಶರೀರ ಉಳ್ಳವರಿಂದ ನೋಡಿದ್ದು ನಾವು. ಶರೀರ ಇಲ್ಲದೇ ಇದ್ದು ನಾವು ನೋಡಿಲ್ಲ. ಅದಕ್ಕೆ ಶರೀರಜನ್ಯತ್ವ ಒಂದು ಉಪಾಧಿ ಅಂತ. ಹಾಗೆ ಎತ್ತರ ಕಾರ್ಯ ಸಗರ್ತಕತ್ವಂ ಘಟದಲ್ಲಿದೆ, ಅಲ್ಲಿ ಶರೀರಿಯಾದ ಕುಂಭಾರದ ಜನ್ಯವಾದದ್ದಿದೆ. ಸಾಧ್ಯ ವ್ಯಾಪಕತ್ವ ಬಂತು ಉಪಾಧಿಗೆ, ಅವರ ಅನುಮಾನಕ್ಕೆ, ತಾರ್ಕಿಕರ ಅನುಮಾನಕ್ಕೆ. ಸಾಧನ ಯಾವುದು? ಆತ್ಮಸಮ್ಮತಕತ್ವ ಅಲ್ಲ, ಯಾವುದು ಕಾರ್ಯತ್ವ ಅಂತ ಹೇಳಿದ್ದವು. ಕಾರ್ಯತ್ವ ಹೇಳಿದ್ದು. ಕಾರ್ಯತ್ವ ಒಂದು ಪಕ್ಷದಲ್ಲಿದೆ, ಕಾರ್ಯನೇ ಅದು. ಯಾವುದು? ಕ್ಷಿತ್ಯ ವಿಮುಖದಲ್ಲಿದೆ. ಅಂದರೆ ಕ್ಷಿತ್ಯಂಕುರಾದಿಗಳಲ್ಲಿ ಕಾರ್ಯತ್ವ ಇದೆ. ಅಲ್ಲಿ ಶರೀರಜನ್ಯತ್ವ ಇಲ್ಲ. ಯಾಕೆ? ಅವರು ಶರೀರ ನೋಡಿದ್ರಿ, ಅವರು ಶರೀರ ಒಪ್ಪೋದಿಲ್ಲ. ತಾರ್ಕಿಕರು ಒಪ್ಪಲ್ಲ. ಅವ್ರ ಮತ ಇಟ್ಕೊಂಡು ಹೇಳಬೇಕು ನಾವು. ನೀವು ಶರೀರ ಒಪ್ಪಲ್ಲ. ನೀವು ಯಾರನ್ನು ಈಶ್ವರ ಅಂತ ನೀವು ಹೇಳ್ತಾ ಇದ್ದೀರಿ, ಅವನಿಗೆ ಶರೀರ ಒಪ್ಪಲ್ಲ ನೀವು. ಆದರೆ ಶರೀರಜನ್ಯತ್ವ, ಶರೀರ ಒಳ್ಳೆಯಿಂದ ಜನ್ಯ ಆಗಿದ್ದು ನೀವು ಹೇಳೋದಿಲ್ಲ. ಹಾಗೆ ಆಯಿತು. ಸಾಧನಾ ವ್ಯಾಪಕತ್ವ ನಿಮ್ಮದ ಪ್ರಕಾರ ಬಂತು ಅಂತ ಉಪಾಧಿ ಅಂತಾರೆ. ಅಕಾರ್ಯತ್ವ ಉಪಾಧಿ ಇತ್ಯುಕ್ತೆ ಶರೀರಜನ್ಯತ್ವ ಇತಿ ಇತದತ್ರಾಪಿ ಅಂದರೆ ಯಾವುದು? ಅವರ ಅನುಮಾನ ಕೂಡ ಉಪಾಧಿ ಹೇಳ್ಬೋದು, ಅದನ್ನೇ ಬಿಡುತ್ತಾರೆ. ಪ್ರತಿಪಕ್ಷ ಅನುಮಾನಸ್ಯ ಸೋಪಾಧಿಕತ್ವ ಆಶಂಕ್ಯ ಈಶ್ವರ ಅನುಮಾನಸ್ಯ ಅಪಿ ತತ್ಸಮಾನಮಿತ್ಯಾಹ. ಪ್ರತಿಪಕ್ಷ ಅನುಮಾನ ಅಂದರೆ ನಾವು ಹೇಳಿರ್ತಕ್ಕಂಥದ್ದು ಯಾವುದು? ಆತ್ಮಸಮ್ಮತ ಕರ್ತೃತ್ವ ರಾಹಿತ್ಯ, ಅದು ಹೇಳಿದ್ದು ಅಲ್ವಾ? ಅದು ಸೋಪಾಧಿಕತ್ವ ಆಶಂಕ್ಯ. ಅಲ್ಲಿ ಅಕಾರ್ಯತ್ವ ಎಂಬುದಕ್ಕಂದ್ರೆ ಉಪಾಧಿ ಅಂತ ನೀವು ಹೇಳಿದರೆ, ಇತರತ್ರ ಶರೀರಜನ್ಯತ್ವ ಕೂಡ ಉಪಾಧಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ತತ್ಸಮಾನಮಿತ್ಯಾಹ ಅಕಾರ್ಯತ್ವಮಿತಿ. ಅದನ್ನು ಬಿಡಿಸ್ತಾರೆ. ಯದ್ ವಿಕರ್ತಕಂ ತದಕಾರ್ಯಂ. ಸಾಧ್ಯ ವ್ಯಾಪಕತ್ವ ಹೇಳ್ತಾ ಇದ್ದಾರೆ. ಯದ್ ವಿಕರ್ತೃಕಂ ತದ್ ಅಕಾರ್ಯತ್ವ. ಯಾವುದು ವಿಕರ್ತೃಕಾನು? ಈಗ ಆತ್ಮ ಎಂಬತಕ್ಕಂಥದ್ದು ಅದಕ್ಕೆ ಕರ್ತೃ ಇಲ್ಲ, ಅದೇನಾಗಿದೆ? ತದ್ ಅಕಾರ್ಯಂ, ಅದು ಕಾರ್ಯ ಅಲ್ಲ ಅಂತ ಸಾಧ್ಯ ವ್ಯಾಪಕತ್ವ ಇದೆ. ಸಾಧನವತಃ ಪಕ್ಷಾದ್ವ್ಯಾವೃತ್ತತ್ವೇನ. ಸಾಧನವುಳ್ಳದ್ದು ಯಾವುದು? ಪಕ್ಷ ಅಲ್ವಾ? ಪಕ್ಷಾದ್ವ್ಯಾವೃತ್ತತ್ವೇನ ಸಾಧನಾ ವ್ಯಾಪಕತ್ವಕ್ಕೆ ಉಪಾಧಿ. ಅಲ್ಲೇನಾಗಿದೆ? ಸಾಧನ ಪಕ್ಷದೇ ಆಗಿದೆ, ಕಾರ್ಯತ್ವ ಇದೆ ಅಲ್ವಾ? ಹೇತು ಅಲ್ಲಿದೆ. ಅಲ್ಲೇನಾಗಿದೆ? ಅಲ್ಲ, ಮೊದಲನೇ ಅನುಮಾನಕ್ಕೆ ಹೇಳ್ತಾ ಇದ್ದಾರೆ ಅವರು. ಅಸ್ಮತ್ ಸಮ್ಮತ. ಅದಲ್ಲ. ಅಕಾರ್ಯತ್ವ ಉಪಾಧಿ ಇತ್ಯುಕ್ತಿ ಅಂದರೆ ಅದನ್ನು ಹೇಳಬೇಕಲ್ಲ ಮೊದಲು.
ಅಕಾರ್ಯತ್ವ ಉಪಾಧಿ ಅಂದರೆ ಕ್ಷತ್ಯಂಕುರಾಧಿಕಂ ಸಕರ್ಕಂ ಕಾರ್ಯತ್ವ ಘಟಪತಿ ಎಂಬುದಕ್ಕೆ ಮೊದಲು ಹೇಳ್ತಾ ಇದ್ದಾರೆ ಅವರು. ಯದ್ ವಿಕರ್ತೃಕಂ ತದಕಾರ್ಯಂ ಸಾಧನ. ಇದರಲ್ಲಿ ವಿಕರ್ತೃಕಂ ಅಂತ ಯಾವ ತಗೋಬೇಕು ನಾವು? ನಮ್ಮ ಮಾತು ತಗೋಬೇಕು. ಅಲ್ಲಿ ಕೂಡ ಯದ್ ವಿಕರ್ತೃಕಂ, ಯಾಕೆ ಇದು ತಾರ್ಕಿಕರು ಏನು ಅನುಮಾನ ಮಾಡಿದ್ದಾರೆ, ಅವರು ಈ ಪ್ರತಿಪಕ್ಷ ಅನುಮಾನ ಮಾಡಿದ್ವಿ ನಾವು ಅಂದರೆ ಹಾಗೆ ಹೇಳ್ತಾರೆ ಅವರು, ಇದು ಅಕಾರ್ಯತ್ವ ಉಪಾಧಿ ಅಂತಾರೆ. ಅದನ್ನು ಈಗ ಹೇಳ್ತಾ ಇದ್ದಾರೆ. ಅಂದರೆ ಪ್ರತಿಪಕ್ಷ ಅನುಮಾನಕ್ಕೆ ಉಪಾಧಿ ಹೇಳ್ತಾ ಇರೋದು ಇದು. ಯದ್ ವಿಕರ್ತೃಕಂ ಅಂದರೆ ಯಾವುದು ಕರ್ತೃ ಇಲ್ಲ, ಯಾವುದು ಆತ್ಮ ಗಗನಾದಿಗಳು, ಅಲ್ಲಿ ತದಕಾರ್ಯಂ ಅದು ಕಾರ್ಯ ಅಲ್ಲ ಅಂತ ಸಾಧ್ಯ ವ್ಯಾಪಕತ್ವ ಬಂತು. ಇನ್ನು ಸಾಧನ ಯಾವುದು? ಆತ್ಮಸಮ್ಮತ ಕರ್ತೃರಹಿತತ್ವ ಎಂಬತಕ್ಕಂಥದ್ದು. ಅದು ಪಕ್ಷದಲ್ಲಿ ಇದೆ, ವಿಮತದಲ್ಲಿದೆ, ಕ್ಷತ್ಯಂಕುರಾದಿಗಳಲ್ಲಿದೆ. ಅದಕ್ಕೆ ಅಲ್ಲೇನಾಗಿದೆ ಅಂದರೆ ಅಲ್ಲಿ ಕಾರ್ಯತ್ವ ಅಂದರೆ ಅಕಾರ್ಯತ್ವ ಇಲ್ಲ, ವಿಕರ್ತಕತ್ವ ಸಾಧ್ಯ ಮಾಡಿರೋದಲ್ಲ ನಾವು. ಹೇತು ಯಾವುದು? ಅಸ್ಪಷ್ಟಮದ ಕರ್ತೃರಾಹಿತ್ಯ. ಅಲ್ಲಿ ಉಪಾಧಿ ಅಕಾರ್ಯತ್ವ ಹೇಳ್ತಾರೆ, ಅಲ್ಲಿ ಅಕಾರ್ಯತ್ವ ಇಲ್ಲ ಅಂದರೆ ಏನು? ಕಾರ್ಯತ್ವ ಇದೆ ಅಂತ ಅರ್ಥ ನೋಡಿ. ಅದಕ್ಕೆ ಪಕ್ಷಾದ್ ವ್ಯಾವೃತ್ತತ್ವೇನ ಅಂದರು. ಪಕ್ಷಾದ್ ವ್ಯಾವೃತ್ತತ್ವೇನ ಅಂದರೆ ಏನು? ಅಲ್ಲಿ ಅಕಾರ್ಯತ್ವ ಎಂಬುದು ಇಲ್ಲ ಅಂತ ಅರ್ಥ. ಸಾಧನವತಃ ಸಾಧನವುಳ್ಳಂತಹ ಪಕ್ಷ ಏನಿದೆ ಅದಕ್ಕೆ ಪಕ್ಷಾದ್ ವ್ಯಾವೃತ್ತತ್ವೇನ ಅಂದರೆ ಏನು? ಪಕ್ಷಾದ್ ವ್ಯಾವೃತ್ತತ್ವ ಅಂದರೆ ಏನು? ಹೇತು ಇದ್ದರೂ ಕೂಡ ಅಲ್ಲಿ ಉಪಾಧಿ ಎಂಬತಕ್ಕಂಥದ್ದು ಇಲ್ಲ. ಆದ್ದರಿಂದ ಸಾಧನ ಅವ್ಯಾಪಕತ್ವ ವಾಕ್ಯ ಉಪಾಧಿ ಅಂತ ತಾರ್ಕಿಕರು ಪ್ರತಿಪಕ್ಷ ಅನುಮಾನದ ಮೇಲೆ ಹೇಳಿದಕ್ಕಂಥದ್ದು ಉಪಾಧಿ. ಅದೇ ಹೇಳ್ತಾನೆ, ಪ್ರತಿಪಕ್ಷ ಅನುಮಾನ ಇತಿ ಶೇಷಃ ಅವರೇ ಹೇಳಿದರು. ಪ್ರತಿಪಕ್ಷ ಅನುಮಾನದಲ್ಲಿ ನಾವು ಹೇಳಿದ್ರು ಅಥವಾ ಸಾಂಖ್ಯರು ಹೇಳಿದ್ರಲ್ಲ ಅದರ ಮೇಲೆ ದೋಷ ಇತ್ಯುಕ್ತೆ. ಅಂದರೆ ಈ ರೀತಿ ಏನಾದರೂ ಕೂಡ ಅವರು ತಾರ್ಕಿಕ ಹೇಳ್ದ ಅಂತ ಹೇಳಿದ್ರೆ, ಅಂದರೆ ಕೇವಲ ಅನುಮಾನೇನ ಈಶ್ವರಂ ಸಾಧಯತ, ಕೇವಲ ಅನುಮಾನದಿಂದನೇ ಈಶ್ವರ ಸಿದ್ಧಿಯಾಗುವುದು ಅಂತ ಯಾರು ಹೇಳ್ತಾರೆ ಅಂತಹ ತಾರ್ಕಿಕನಿಂದ ಈ ರೀತಿ ಹೇಳಿದಾಗ ಸಾಧಯತ ಯತ್ರ ಸಕತ್ವಕತ್ವಂ ತತ್ರ ಶರೀರಿಜನ್ಯ. ಇಲ್ಲಿ ಈ ಅನುಮಾನ ಹೇಳ್ತಾ ಇದ್ದಾರೆ. ಈಗ ಕ್ಷತ್ಯಂಕುರಾಧಿಕಂ ಸಕತ್ವಕಂ ಕಾರ್ಯತ ಘಟವತಿ ಎಂಬ ಅನುಮಾನದಲ್ಲಿ ಕೂಡ ಶರೀರಿಜನ್ಯತ್ವ ಉಪಾಧಿ ನಿಮಗೆ. ಅದು ಹಾಗೆ ಅಂದರೆ ಯತ್ರ ಯತ್ರ ಸಕತ್ವಕತ್ವಂ ಅಲ್ವಾ, ಅದು ಘಟದಲ್ಲಿ ಇದ್ದೇ ಇದೆ, ಕುಂಬಾರಕರ್ತ ಇದ್ದೇ ಇದ್ದಾನೆ. ಅಲ್ಲಿ ಶರೀರಜನ್ಯತ್ವ ಕೂಡ ಇದೆ. ಇದು ಸಾಧ್ಯ ವ್ಯಾಪಕತ್ವ. ಅದು ಕಾರ್ಯತ್ವಪತಃ ಹೇತು, ಅದು ಪಕ್ಷ. ಅಲ್ಲಿ ಯಾವುದು? ಅಂಕುರಾದ್ ವ್ಯಾವೃತ್ತತ್ವೇನ. ಅಲ್ಲಿ ಏನಿಲ್ಲ, ಹಾಂ ಶರೀರಜನ್ಯತ್ವ ಇಲ್ಲ. ಯಾಕೆ ಅವ್ರ ಶರೀರ ಒಪ್ಪಲ್ವಲ್ಲ. ಅವರು ಪರಮಾತ್ಮರು ಯಾರು ಜಗತ್ತನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಾರೆ, ಅವ್ರ ಶರೀರ ಒಪ್ಪಲ್ಲ ಅವನಿಗೆ. ಅದನ್ನು ಶರೀರದಿಂದ ಹುಟ್ಟಿಲ್ಲ ಅಂತ ಆಯಿತು. ಶರೀರ ಉಳ್ಳವನಿಂದ ಹುಟ್ಟಿಲ್ಲ ಅಂತ ಆದಾಗ ಶರೀರದ ವ್ಯಾವೃತ್ತತ್ವ ಬಂತು. ಸಾಧನ ಅವ್ಯಾಪಕತ್ವಾಚ ಭವತಿ ಶರೀರಜನ್ಯತ್ವ ಉಪಾಧಿ ಅಲ್ವಾ. ಇದರತ್ರ ಅಂದರೆ ಯಾವುದು? ಅಂದರೆ ಈಶ್ವರ ಅನುಮಾನೇ ಅಂದರೆ ಅವನು ಪ್ರಯೋಗ ಮಾಡಿ ತಾರ್ಕಿಕ ಪ್ರಯೋಗ ಮಾಡಿದ ಮೊದಲನೇ ಅನುಮಾನ. ಅದರಲ್ಲಿ ಇತ್ಯುತ್ತರಂ ಇದು ಈಶ್ವರವಾದಿನಾಪಿ ವಕ್ತುಂ ಶಕ್ಯತೆ ಇತಿ ಶೇಷಃ. ಅಂದರೆ ಈಶ್ವರವಾದಿಯಾದವನು ಅವನು ಕೂಡ ಈ ರೀತಿ ಹೇಳ್ಬೋದು. ಆದ್ದರಿಂದ ಸಮಾನ ಯೋಗಕ್ಷೇಮ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಕ್ಷತ್ಯಂಕುರಾಧಿಕಂ ಅನುಮಾನದಲ್ಲಿ ಕಾರ್ಯತ್ವಾತಂತ ಹೇತು ಬದಲು ಶರೀರಜನ್ಯತ್ವಂ ಅಂತ ಹೇತು ಮಾಡಬೇಕು ಅಂತ ಅಭಿಪ್ರಾಯ. ಯಾರು ಉಪಾಧಿ ಹೇಳ್ತಾರೋ, ಯಾಕಂದರೆ ಸಾಂಖ್ಯ ಆಗಲಿ ನಾವಾಗಲಿ ಹೇಳುವುದೇನೀಗ, ಲೋಕದಲ್ಲಿ ನಮಗೆ ಯಾರ್ಯಾರು ಕರ್ತೃಗಳು ಕಂಡಿದ್ದಾರೋ ಅವರೆಲ್ಲ ಶರೀರ ಉಳ್ಳವರೇ ಆಗಿರೋ ನಮ್ಗೆ ಕಂಡಿರೋರು. ಈಶ್ವರನನ್ನು ಮಾಡಿದ್ದ ಅವನು ನೋಡಿಲ್ಲ ಅಲ್ವಾ, ಅದಕ್ಕೆ ಅವನ ಶರೀರವನ್ನು ಒಪ್ಪಲ್ಲ ಅವನು ತಾರ್ಕಿಕ. ಅದಕ್ಕೋಸ್ಕರ ಶರೀರಜನ್ಯತ್ವ ಹೇಳಿಬೇಕಾಗಿ ಕೂಡುತ್ತೆ. ಯಾವುದ್ಯಾವುದು ಸಕರ್ತೃಕವೋ ಅದೆಲ್ಲ ಶರೀರಿಯಿಂದ ಜನ್ಯ ಆಗಿದ್ದು ಕೂಡುತ್ತೆ. ಬೇಕಾದ್ರೆ ಅಕಾರ್ಯ ಆಗಿದ್ದರೆ ಪ್ರಯೋಜನ ಇಲ್ಲ ಅಂತ. ಇವಾಗ ಅನುಮಾನ ಅವ್ರದ್ದು ಕ್ಷತ್ಯಂಕುರಾಧಿಕಂ ಸಕರ್ತೃಕಂ ಶರೀರಜನ್ಯತ್ವ ಅಂತ ಹೇಳಬೇಕು ಅಂತ ಅವ್ರು ಹೇಳಿದ್ರು. ಅಂದರೆ ಶರೀರಜನ್ಯತ್ವ ಅಂದರೆ ಅದು ಇವಾಗ ಅವ್ರ ಅನುಮಾನ ಅವ್ರಿಗೆ ಸರಿ ಹೋಗೋದಿಲ್ಲ. ಯಾಕೆ? ನೀನೇ ನೋಡಿಗೆ ಲೋಕದಲ್ಲಿ ಈಗ ಯಾಕೆ ಅವನು ಶರೀರ ಒಪ್ಪಿಬಿಟ್ಟಿದ್ರೆ ಅವನು ತೊಂದರೆ ಆಗ್ತಾ ಇದ್ದಿಲ್ಲ. ಈಶ್ವರನಿಗೆ ಈಶ್ವರ ಈ ಅನುಮಾನದಿಂದ ಕರ್ತೃ ಅಂತ ಸಿದ್ಧ ಆದರೂ ಕೂಡ ಅವನ ಶರೀರವನ್ನು ಒಪ್ಪಿಲ್ಲ. ಹಿಂದೆ ಹೇಳಿದ್ರೆ ಉದ್ದಕ್ಕೆ ಒಂದು 7-8 ಹೇಳಿದ್ರಲ್ಲ, ನಮ್ಮಂತೆ ನಮಗೆ ಯಾವ ರೀತಿ ಶರೀರ ಇದೆ, ಆಮೇಲೆ ಪ್ರತಿಪಕ್ಷ ಅನುಮಾನ ಮಾಡ್ತಾರಲ್ಲ, ಶರೀರ ಇದೆ, ಆಮೇಲೆ ಸಂಶಯ ಇದೆ, ಅಜ್ಞಾನ ಇದೆ, ಬುದ್ಧಿ ಇದೆ, ಇದೆಲ್ಲೂ ಕೂಡ ಇಚ್ಛೆ ಇದೆ, ಪ್ರಯತ್ನ, ಅದರಲ್ಲಿ ಯಾವುದೂ ಒಪ್ಪಲ್ಲ ಅವರು.
ಅದಕ್ಕೋಸ್ಕರ ಶರೀರಜನ್ಯತ್ವನೇ ಉಪಾಧಿ ಹೇಳೋದು. ಲೋಕದಲ್ಲಿ ನಮಗೆ ಯಾರ್ಯಾವುದು ಸಕರ್ತಕ ಅಂತ ಕಂಡು ಬಂದಿದೆ ಅಲ್ಲೆಲ್ಲ ಕಡೆಯೂ ಕೂಡ ಶರೀರ ಉಳ್ಳುವನಿಂದ ಮಾಡಿದ್ದೇ ನಾವು ನೋಡ್ತಾ ಇದ್ದೇವೆ. ಶರೀರ ಇಲ್ಲದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಕರ್ತವಾಗಿದ್ದು ನಮ್ಗೆ ಕಂಡು ಬಂದಿಲ್ಲ. ಹಾಗಾದ್ರೆ ಹಿಂಗೆ ಹೇಳ ಅನುಮಾನ ಶಿತ್ಯಂ ಕುರಾದಿಕಂ ಸಕರ್ತಕಂ ಶರೀರಜನ್ಯತ್ವಾತ್ ಅಂತ ಹೇಳಬೇಕಾದ್ರೆ ಒಪ್ತೀವಿ ನಾವು ಅಂತ ಪ್ರತಿಪಕ್ಷ ಹೇಳುವವನ ಅಭಿಪ್ರಾಯ. ಶರೀರ ವಿಶೇಷಣಂ ವ್ಯರ್ಥಂ. ಶರೀರಜನ್ಯತ್ವಾತ್ ಅಂತ ನೀವು ಅನುಮಾನ ಉಪಾಧಿ ಹೇಳಿದ್ರಲ್ಲ, ಆ ಶರೀರ ಎಂಬುದಾಗಬೇಕು, ಕೇವಲ ಜನ್ಯತ್ವಾತ್ ಅಂತ ಹೇಳಿ ಅಷ್ಟೇ ಸಾಕು. ಯಾವುದು ಜನ್ಯವಾಗಿದೆ ಅದು ಸಕರ್ತಕ, ಲೋಕದಲ್ಲಿ ಕಂಡಿದ್ದಲ್ಲ. ಯಾವುದು ಜನ್ಯವಾಗಿದೆಯೋ ಅಷ್ಟೇ ಹೇಳಿ, ಶರೀರ ಎಂಬುದಕ್ಕಂತ ವಿಶೇಷಣ ವ್ಯರ್ಥ ಅಲ್ಲ ಅಂತ ಹೇಳಿದ್ರೆ ಶರೀರ ವಿಶೇಷಣ ವ್ಯರ್ಥವಿದೆಯೇದು. ಹಾಗಾದರೆ ಅಕಾರ್ಯತ್ವವನ್ನು ಕೂಡ ನಾವು ವಿಕಲ್ಪ ಮಾಡ್ಕೋಬಹುದು ಬೇಕಾದರೆ. ಹಾಗೆ ಮಾಡಿದ್ರೆ ನೀವು ಉಪಾಧಿ ಹೇಳಿದೆಯಲ್ಲ ಅಕಾರ್ಯತ್ವ ಉಪಾಧಿ ಅಂತ, ಅದು ಹೇಳ್ತೇವೆ. ಅಕಾರ್ಯತ್ವ ನಾಮ ಕೆಂ ಕಾರ್ಯಾದ ಅನ್ಯತ್ವ. ಅಕಾರ್ಯ ಅಂದರೆ ಕಾರ್ಯವಲ್ಲ ಅಂತ, ಕಾರ್ಯಕ್ಕಿಂತ ಭಿನ್ನವಾದದ್ದು ಅಂತ ನೀವು ಹೇಳಬೇಕು. ಹಾಗಾದರೆ ಅನ್ಯತ್ವ ಇಷ್ಟೇ ಸಾಕು. ಕಾರ್ಯಾತ್ ಭಿನ್ನತ್ವ ಅಂತ ಹೇಳಿದ್ರೆ ಏನು ಹೇಳಬೇಕೀಗ? ಕಾರ್ಯಾತ್ ಭಿನ್ನತ್ವ ಅಲ್ಲ, ಅನನ್ಯತ್ವ ಅಂತ. ಕಾರ್ಯಾತ್ ಅನ್ಯತ್ವ. ಹಾಗಾದರೆ ಅನ್ಯತ್ವ ಇಷ್ಟೇ ಸಾಕು. ಎಲ್ಲೇ ನೀವು ಉಪಾಧಿ ಹೇಳಿದ್ರಲ್ಲ ಅಲ್ಲಿಯೂ ಕೂಡ ಕಾರ್ಯಾತ್ ಅನ್ಯತ್ವ ಇಷ್ಟೇ ಸಾಕು, ಇನ್ನೇನು ಬೇಡ. ಅಕಾರ್ಯತ್ವ ಅಂತ ಹೇಳ್ತಾ ಇದ್ದೀವಿ ಉಪಾಧಿ ಅಂದರೆ. ಅಕಾರ್ಯತ್ವ ಅಂದರೆ ಏನು? ಕಾರ್ಯಾದ ಅನ್ಯತ್ವ, ಕಾರ್ಯದಿಂದ ಭಿನ್ನವಾದದ್ದು ಅಂತ ಹೇಳಬೇಕು. ಅಲ್ಲಿ ಅನ್ಯತ್ವ ಇಷ್ಟೇ ಸಾಕು, ಕಾರ್ಯಾದ ಬೇಡ ಬೇಡ ಅಂತ ನಾವು ಹೇಳ್ತೀವಿ, ಏನು ಉತ್ತರ ಕೊಡ್ತೀವಿ ಅಂತ. ಶರೀರಜನ್ಯತ್ವ ಉಪಾಧಿಯಲ್ಲಿ ಶರೀರ ಎಂಬ ಪಕ್ಕ ಬೇಡ, ಜನ್ಯತ್ವ ಅಂತ ಅಷ್ಟೇ ಹೇಳಿಬಿಡಿ. ಶರೀರಪದ ಬೇಡ ಬೇಡ, ಯಾಕೆ ನಾವು ಶರೀರ ಒಪ್ಪಿಲ್ವಲ್ಲ ಈಶ್ವರನಿಗೆ ಅಂತ ಅವನು ಹೇಳೋದಾದರೆ, ಹಾಗಾದರೆ ನೀವು ಹೇಳಬೇಕಂತ ನಮ್ಗೆ ಅಕಾರ್ಯತ್ವ ಉಪಾಧಿ ಹೇಳಿದ್ರಲ್ಲ ಅಲ್ಲೇ ಹೇಳ್ತೀವಿ ಅಕಾರ್ಯತ್ವ ನಾಮಕ್ಕೆ ಕಾರ್ಯಾದ ಅನ್ಯತ್ವ, ಯಾವುದು ಕಾರ್ಯ ಅದಕ್ಕಿಂತ ಭಿನ್ನವಾದದ್ದು ಅಂತ ಹೇಳ್ಬೋದು. ಹಾಗಾದರೆ ಕಾರ್ಯಾದ ಅನ್ಯತ್ವ ಇಷ್ಟೇ ಸಾಕು, ಕಾರ್ಯಾದ ಬೇಡ ಬೇಡ. ಕಾರ್ಯಾದ ಅನ್ಯತ್ವ ಕಾರ್ಯತ್ವ ರಹಿತತ್ವ ಎಂಬ ವಕ್ತವ್ಯ. ಅಲ್ಲಿ ಅಕಾರಕ್ಕೆ ಒಂದು ರಹಿತ ಅಂತ ಹೇಳಬೇಕು, ಇಂದ ಅನ್ಯ ಅಂತ ಹೇಳಬೇಕು. ಅಭಾವ ಹೇಳಿಕೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಮೂರೇ ಅರ್ಥ ನನಗೆ ಏನೇನು? ಅಭಾವತ್ವ, ಭೇದ, ಆಮೇಲೆ ಅನ್ಯತ್ವ ಅಂತ ಅರ್ಥ. ಅನ್ಯತ್ವ ಅಂದರೆ ಭೇದ, ಇದು ಅದಕ್ಕಿಂತ ಅನ್ಯವಾಗಿದೆ ಅಂತ. ಇನ್ನೊಂದು ಯಾವುದು? ವಿರುದ್ಧ ಅಂತ ಅರ್ಥ ಅಭಾವಕ್ಕೆ. ಇಲ್ಲೇನಾಯಿತು? ಕಾರ್ಯದ ಅನ್ಯತ್ವ ಅಂದರೆ ಕಾರ್ಯಕ್ಕಿಂತ ಭಿನ್ನವಾದದ್ದೊಂದು ವಿರುದ್ಧ ಅಂತ ಹೇಳಿದಾಗಾಯಿತು. ಅದು ಹೇಳೋಣ, ಈಗ ವಕ್ತವ್ಯ ಅಥವಾ ಕಾರ್ಯತ್ವ ರಹಿತ ಅಂತ ಆದರೂ ಹೇಳಬೇಕು. ತತ್ರಾಪಿ ಅನ್ಯತ್ವಾದೇರೇವ ಸಾಧ್ಯ ವ್ಯಾಪಕತ್ವ. ಯಾಕಂದರೆ ಕೇವಲ ಅನ್ಯತ್ವ ಎಂಬುದು ಕೇವಲ ಅನ್ಯತ್ವ ಇಲ್ಲದಿದ್ದ ವಸ್ತುನೇ ಇಲ್ಲ. ಈಗ ಅಯಂ ಘಟ ಅಂತ ಜ್ಞಾನ ಬಂತು ಅಂದರೆ ಬಂದ ಕೂಡಲೇ ನಮಗೇನಾಯಿತು ಅಂದರೆ ಇದು ಪಟ ಅಲ್ಲ, ಪಟದಿಂದ ಭಿನ್ನ ಅದು ಸಹಿತವಾಗೇ ಬರೋದು. ಅದು ಭೇದವನ್ನು ಇಲ್ಲ ಅಂತ ಹೇಳಿಕೆ ಜಾಗವೇ ಹೇಳಿ ಬರೋದು ನಮಗೆ. ಯಾವುದಾದ್ರೂ ಒಂದು ಭೇದ ಇದ್ದೇ ಇರುತ್ತೆ ಅಲ್ವಾ? ಕಡೆ ಪಕ್ಷ ಅವಳಿ ಜವಳಿ ಹುಟ್ಟಿರ್ತಾರಲ್ಲ ಅವರಲ್ಲಿ ಕೂಡ ಭಿನ್ನ ದೇಶ ಕಾಲತ್ವ ಎಂಬುದು ಇದ್ದೇ ಇರುತ್ತೆ. ಒಟ್ಟಿಗೆ ಅಂಟ್ಕೊಂಡಿರ್ತಾರೆ ಅವರು ಇಲ್ವಲ್ಲ, ಅವನು ಹಿಂಗೆ ಮುಖಾಮುಖಿ ನಿಂತ್ಕೊಂಡಿರ್ತಾರೆ. ಈ ದೇಶ ಆ ದೇಶ ಬೇರೆ ಅಂತ ಭೇದ ಇದ್ದೇ ಇರುತ್ತೆ. ಭೇದ ಎಂಬುದು ಕೇವಲ ನಾವು ಯಾವತ್ತೂ ಕೂಡ ನೋಡಿ ಅನ್ಯ ತತ್ರಾಪಿ ಅನ್ಯತ್ವಾದೇವ ಸಾಧ್ಯ ವ್ಯಾಪಕತ್ವ ಸಂಭವಾತ್ ಸಮವ್ಯಾಪ್ತಿಯಷ್ಟ ಅನಪೇಕ್ಷಿತತ್ವ. ಇದು ಬೇರೆ ವಿಚಾರ. ಅವರೇ ಹೇಳ್ತಾರೆ ಅಂದರೆ ಉಪಾಧಿಗೆ ಯಾವತ್ತೂ ಕೂಡ ಸಮವ್ಯಾಪ್ತಿ ಇದ್ದರೆ ಮಾತ್ರ ಹೇಳಬೇಕಷ್ಟೇ ಹೊರತಾಗಿ. ಸಮವ್ಯಾಪ್ತಿ ಅಂದರೆ ಏನು? ಸುಮಾರು ಸತಿ ಬಂತಲ್ಲ ಸಮವ್ಯಾಪ್ತಿ ಅಂದರೆ. ಈಗ ಯತ್ರ ಯತ್ರ ಅಭಿಧೇಯತ್ವ ತತ್ರ ಪ್ರಮೇಯತ್ವ, ಯತ್ರ ಯತ್ರ ಪ್ರಮೇಯತ್ವ ತತ್ರ ಅಭಿಧೇಯತ್ವ. ಅಂದರೆ ಎರಡು ಕಡೆ ಹೇಳಿಕ್ಕೆ ಬರಬೇಕು ಅಂತ. ಹೇತುವಿಂದ ಹೇಳ್ಬೋದು, ಸಾಧ್ಯದಿಂದ ಹೇಳ್ಬೋದು, ಹಂಗೆ ಬರಬೇಕು. ಅದು ಸಮವ್ಯಾಪ್ತಿ ಅಂತ. ಯಾವುದು? ಹಾಂ, ಅದೇಂಗಾಗುತ್ತೋ? ಪಾಪಸಾದ ಅಂತ ಸರಿ. ಹೌದು, ಎಲ್ಲಿ ನಿಷಿದ್ಧತ್ವ ಇರುತ್ತೋ ಅಲ್ಲಿ ಪಾಪಸಾಧತ್ವ ಇರುತ್ತೆ. ಎಲ್ಲಿ ಪಾಪಸಾದ ಅದು ನಿಷಿದ್ಧವೇ ಅಲ್ವಾ?
ನಿಷಿದ್ಧತ್ವ ಮತ್ತು ಪಾಪಸಾಧತ್ವಗಳೇನಾಯಿತು ಅದು ಎರಡೂ ಕೂಡ ಸಮವ್ಯಾಪ್ತಿ ಉಳ್ಳದ್ದು ಅಲ್ವಾ. ಹಾಗೆ ಅವರು ಹೇಳೋದೇನೆಂದರೆ ಉಪಾಧಿಯಲ್ಲಿ ಯಾವತ್ತೂ ಕೂಡ ಸಮವ್ಯಾಪ್ತಿ ಇರಬೇಕು ಅಂತ. ಅಂದರೆ ಕೇವಲ ಸಾಧ್ಯ ವ್ಯಾಪಕತ್ವ ಬಂದು ಸಾಲದು. ಯತ್ರ ಯತ್ರ ಯಾವುದು ನಮ್ಮ ಅನುಮಾನ ಹೇಳಿದ್ದೀಗ ವಿಕರ್ತೃಕತ್ವ ಅಲ್ವಾ, ಅಲ್ಲಿ ಅಕಾರ್ಯತ್ವ. ವಿಕರ್ತೃಕತ್ವ ಆತ್ಮನಲ್ಲಿದೆ, ಅಲ್ಲಿ ಅಕಾರ್ಯತ್ವ ಇದೆ. ಅದು ಯತ್ರ ಅಕಾರ್ಯತ್ವ ತತ್ತದತ್ತಾಪಿ ವಿಕರ್ತೃಕತ್ವ ಒಂದು ಬರಬೇಕು, ಆ ಸಮವ್ಯಾಪ್ತಿ ಇರಬೇಕು. ಶರೀರಜನ್ಯತ್ವಕ್ಕೆ ಅದಿಲ್ಲ ಅಂತ ಅದರವರು ನೋಡಿ ಅವ್ರು ಹೇಳ್ತಾರಲ್ಲ, ಅಕಾರ್ಯತ್ವ ಕಾರ್ಯಾದಂತೂ ಕಾರ್ಯತ್ವ ವಕ್ತವ್ಯಂ ತತ್ರಾಪಿ ಅನ್ಯತ್ವಾದೇರೇವ ಸಾಧ್ಯ ವ್ಯಾಪಕತ್ವ ಸಂಭವಾತು ಸಮವ್ಯಾಪ್ತಿಯಷ್ಟ ಅನಪೇಕ್ಷಿತತ್ವ ಅಂತಂದರು. ಅಂದರೆ ಏನು, ಉಪಾಧಿಯಲ್ಲಿ ಸಮವ್ಯಾಪ್ತಿ ಎಂಬುದು ಬೇಕಾಗಿಲ್ಲ ಇವರು ಹೇಳ್ತಾರಲ್ಲ. ಅವರು ಹೇಳ್ತಾರೆ, ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ನಾನು ಸಾಧನಾ ವ್ಯಾಪಕಾ ಸಾಧ್ಯ ಸಮವ್ಯಾಪ್ತಾ ಉಪಾಧಿಯ ಇತ್ಯುಕ್ತತ್ವಾತ್. ಅವರು ಹೇಳೋದು ಯಾವುದು ಸಾಧನ ಅವ್ಯಾಪಕವಾಗಿದೆಯೋ ಸಾಧ್ಯ ಸಮವ್ಯಾಪ್ತವಾಗಿದೆಯೋ ಅದು ಮಾತ್ರ ಉಪಾಧಿ. ಅದೇ ಹೇಳಿದಾಗಾಯಿತು, ಎರಡು ಅಂಶ ಬರಬೇಕು. ಕೇವಲ ಸಾಧನ ಅವ್ಯಾಪಕ ಆಗಿದ್ದು ಮಾತ್ರ ಸಾಲದು, ಇನ್ನೇನು ಸಾಧ್ಯ ಸಮವ್ಯಾಪ್ತವಾದದ್ದು ಯಾವುದು ಅದು ಉಪಾಧಿ ಅಂತ ಹೇಳ್ತಾ ಇದ್ದಾರೆ. ಸಾಧನ ಅವ್ಯಾಪಕ ಸಾಧ್ಯ ಸಮವ್ಯಾಪ್ತ ಉಪಾಧಿಯ ಇತ್ಯುಕ್ತತ್ವಾತ್ ಸಮವ್ಯಾಪ್ತಸ್ಯ ಉಪಾಧಿತ್ವ ಪಕ್ಷೇ ಸಮವ್ಯಾಪ್ತಿ ಇರಬೇಕು ಎಂಬ ಅದು ಉಪಾಧಿ ಅಂತ ಹೇಳುವ ಪಕ್ಷದಲ್ಲಿ ಸಮವ್ಯಾಪ್ತೆಯೋ ಸಮವ್ಯಾಪ್ತಸ್ಯ ಉಪಾಧಿತ್ವ ಪಕ್ಷೇ ಅದು ಉಪಾಧಿ ಅಂತ ಹೇಳಿದಾಗ ಹಾಗೇನು ಹೇಳಬೇಕು, ಯತ್ರ ಅನ್ಯತ್ವಂ ಯಾವುದಕ್ಕೆ ಹೇಳ್ತಾ ಇರೋದು, ಅಕಾರ್ಯತ್ವ ಅಂತ ಹೇಳಲಿಕ್ಕೆ ಅಲ್ವಾ. ಅಕಾರ್ಯತ್ವ ನಾವು ಕಿಮ್ ಹೇಳಿದ್ದು, ಕಾರ್ಯಭಿನ್ನತ್ವ ಅಂತ ಹೇಳಿದ್ದಾರೆ. ಆಗ ಕೇವಲ ಯತ್ರ ಅನ್ಯತ್ವಂ ಕಾರ್ಯಾನ್ಯತ್ವಂ ಯಾಕೆ ಕಾರ್ಯಶಬ್ದ ಯಾಕೆ ಕೊಟ್ಟಿದ್ದು ಅಂತ ಅವರು ಕೃತ್ಯ ಹೇಳ್ತಾ ಇರೋದು. ಈಗ ಯತ್ರ ಅನ್ಯತ್ವಂ ತತ್ರ ವಿಗತಕತ್ವ ಇತ್ತತ್ರ ಘಟಾದ ವ್ಯಭಿಚಾರೇಣ, ಘಟದಲ್ಲಿ ಅನ್ಯತ್ವ ಇದೆ, ಅಲ್ಲಿ ವಿಗತಕತ್ವ ಎಂಬುದು ಇಲ್ಲೇ ಇಲ್ಲ. ಅದಕ್ಕೋಸ್ಕರ ನಾವು ಕಾರ್ಯಾದ ಅನ್ಯತ್ವ ಅಂತ ಕೊಟ್ಟಿದ್ದು ನಾವು. ಅವರು ಶರೀರ ವಿಶೇಷಣ ವ್ಯರ್ಥ ಅಂದರು. ಅದಕ್ಕೇನು ಮಾಡ್ದ, ಹಾಗಾದರೆ ಕಾರ್ಯಾದ ಅನ್ಯತ್ವ ಕೂಡ ಅಲ್ಲೂ ಕೂಡ ವ್ಯರ್ಥನೇ. ಶರೀರ ಬೇಡ, ಕೇವಲ ಏನು ಹೇಳಬೇಕು, ಶರೀರ ಜನ್ಯತ್ವ ಅಷ್ಟೇ, ಶರೀರ ಬೇಡ, ಜನ್ಯತ್ವ ಇಷ್ಟೇ ಸಾಕು, ಶ್ರೀನಂಬುದು ವ್ಯರ್ಥ ಅಂತ ಹೇಳಿದ. ಹಾಗೆ ನಿಮ್ಮನ್ನು ಮಾತ್ರ ಅಕಾರ್ಯತ್ವ ಎಂಬುದಕ್ಕೆ ಉಪಾಧಿ ಹೇಳಿದ್ರಲ್ಲ, ಅಲ್ಲಿಯೂ ಕೂಡ ಅಕಾರ್ಯತ್ವ ನಾಮ ಒಂದ ಕಾರ್ಯತ್ವ ರಹಿತತ್ವ ಅಥವಾ ಕಾರ್ಯಭಿನ್ನತ್ವ ಅಂತ ಹೇಳಬೇಕು. ಕಾರ್ಯಭಿನ್ನತ್ವ ಎಂಬುದು ಘಟಪಟಾದಿಗಳು ಇಲ್ಲಿದೆ ಅಲ್ವಾ, ಅಲ್ಲೇನಿಲ್ಲ. ಅಲ್ಲ ಅನ್ಯತ್ವ ಎಂಬುದು ಅಲ್ಲಿದೆ, ಅಲ್ಲೇನಿಲ್ಲ, ಅಕಾರ್ಯತ್ವ ಇಲ್ಲ. ಅನ್ಯತ್ವ ಎಂಬುದು ಘಟಪಟಾದಿಗಳಲ್ಲಿದೆ, ಆದರೆ ಅಲ್ಲೇನಿಲ್ಲ, ಅಕಾರ್ಯತ್ವ ಎಂಬುದಿಲ್ಲ, ಕಾರ್ಯತ್ವನೇ ಇದೆ. ಅದಕ್ಕೋಸ್ಕರ ನಾವು ಕಾರ್ಯ ಕೊಟ್ಟಿದ್ದು ಅಂತ ಹೇಳ್ತೀವಿ ಅಂತ ಹೇಳೋದಾದರೆ ಶರೀರಜನ್ಯತ್ವ ಕೊಟ್ಟಿದ್ದು ಕೂಡ ಅದಕ್ಕೇನೆ ಅಂತ ಅವ್ರು ಹೇಳ್ತಾರೆ. ಸಾಧ್ಯ ಸಮವ್ಯಾಪಕಾ ಸಾಧ್ಯ ಸಮವ್ಯಾಪ್ತಾ ಉಪಾದಯ ಇತ್ಯುಕ್ತ ಸಮವ್ಯಾಪ್ತಸ್ಯ ಉಪಾಧಿತ್ವ ಪಕ್ಷೆ ಯತ್ರ ಅನ್ಯತ್ವಂ ರಾಯರು ಬರೀತಾರೆ. ಯತ್ರ ಅನ್ಯತ್ವಂ ಸಿಗ್ತಾ ಇತ್ಲಗಡೆ ಪೇಜ್ನ ನೋಡು, ಇತ್ಲಗಡೆ ನೋಡು, ಸಮವ್ಯಾಪ್ತಿ ಅಂತಿದೆ ನೋಡು. ತತ್ರಾಪಿ ಅನ್ಯತ್ವಾದೇರೇವ ಅಂತಿದೆ ನೋಡು. ತತ್ರಾಪಿ ಅನ್ಯತ್ವಾದೇರೇವ ಶ್ರೀನಿವಾಸ ತೀರ್ಥ ನೋಡು, ಅದೇ ಅಲ್ಲೂ ಇದೆ ನೋಡು. ಹಾಂ ಅಲ್ಲೇ ಇದೆ ಸಮವ್ಯಾಪ್ತಿಯ ವ್ಯಾಪ್ತಸ್ಯ ಉಪಾಧಿತ್ವ ಪಕ್ಷೆ ಯತ್ರ ಅನ್ಯತ್ವಂ ತತ್ರ ವಿಗತಕತ್ವಂ ಅಂತ ಹೇಳಬೇಕು ನಾವು ಅಲ್ವಾ. ಯತ್ರ ಅನ್ಯತ್ವಂ ತತ್ರ ವಿಗತಕತ್ವಂ ಅಂತ ಹೇಳಬೇಕು. ಆದರೆ ಘಟಾದಿಯಲ್ಲಿ ವಿಚಾರ ಬರುತ್ತೆ. ಈಗ ಅನ್ಯತ್ವ ಎಂಬುದು ಘಟಾದಿಗಳಿದೆ, ಅಲ್ಲಿ ವಿಗತಕತ್ವ ಎಂಬುದು ಇಲ್ಲ, ಅದಕ್ಕೆ ಸಮವ್ಯಾಪ್ತಿ ಇಲ್ಲ ಅಂತಾಯಿತು. ಆದ್ದರಿಂದ ತದರ್ಥಂ ಕಾರ್ಯ ಅಂತ ವಿಶೇಷಣ ಕೊಟ್ಟಿದ್ದು ನಾವು ಅಂತ ಹೇಳ್ತೀವಿ. ಅಂದರೆ ಸಮವ್ಯಾಪ್ತೇಶ ಅನಪೇಕ್ಷಿತತ್ವ, ಉಪಾಧಿಗಳಲ್ಲಿ ಸಮವ್ಯಾಪ್ತಿ ಯಾರೊಬ್ಬನು ಹೇಳಿದ ಅಷ್ಟೊಬ್ಬನು ವ್ಯಾಪ್ತಿ ಇರಬೇಕು ಅಂತ, ಎಲ್ಲ ಕಡೆ ಕೂಡ ಸಮವ್ಯಾಪ್ತಿ ಎಂಬತಕ್ಕಂಥದ್ದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಳಿದಾಗಾಚಾರ್ಯರೇ ಯತ್ರ ಕಾರ್ಯಾದ ಅನ್ಯತ್ವಂ
ತತ್ರ ಏನು ಬರಬೇಕು? ಉಪಾಧಿ ಬರಬೇಕೀಗ. ಕಾರ್ಯಜನ್ಯತ್ವ ಅದೇ ತಾನೆ. ಶರೀರಜನ್ಯತ್ವ ಉಪಾಧಿ ಬರುತ್ತೆ. ಹಾಂ, ಅಲ್ಲಿ ಶರೀರಿ ಜನ್ಯತ್ವ ಎಂಬತಕ್ಕಂಥದ್ದು ಉಪಾಧಿ ಇದೆ. ಸಮವ್ಯಾಪ್ತಿ ಎಂಬುದು ಬೇಕಾಗಿಲ್ಲ ಅಂದರು. ಸಮವ್ಯಾಪ್ತೇಶ ಅನಪೇಕ್ಷಿತತ್ವ ಅಥವಾ ಅಯಂ ಭಾವ ಶ್ರೀಮಸ್ಥಿತರು ಬರೀತಾರೆ. ಅನಪೇಕ್ಷಿತತ್ವ ಅನ್ನಲಿಕ್ಕೆ ಏನಂತ? ವಿಷಮವ್ಯಾಪ್ತಸ್ಯೈವ ಉಪಾಧಿತ್ವೇ ಅಂದರೆ ಏನು? ಸಮವ್ಯಾಪ್ತಿ ಇರೋದು ಉಪಾಧಿ ಆಗೋದಿಲ್ಲ ಅಂದರೆ ಸಮವ್ಯಾಪ್ತಿ ಇದ್ದರೆ ಮಾತ್ರ ಉಪಾಧಿ ಆಗೋದು, ವಿಷಮವ್ಯಾಪ್ತಿ ಇದ್ದರೆ ಉಪಾಧಿ ಆಗೋದಿಲ್ಲ ಅಂತ ಹೇಳಿದರೆ, ಹಾಗಾದರೆ ಸಮವ್ಯಾಪ್ತಿ ಇದ್ದ ಕಡೆ ಎಲ್ಲ ಕಡೆ ಕೂಡ ಉಪಾಧಿತ್ವ ಬರಬೇಕು. ಆಗ ಪಕ್ಷೇತರತ್ವವು ಕೂಡ ಒಂದು ಉಪಾಧಿ ಆಗಿಬಿಡುತ್ತೆ. ಆಮೇಲೆ ಪರ್ವತಾಹೋನಿಮ ಧೂಮಾತ್ ಎಂಬಲ್ಲಿ ಕೂಡ ಪಕ್ಷೇತರತ್ವ ಒಂದು ಉಪಾಧಿ ಆಗುತ್ತೆ. ಸಮವ್ಯಾಪ್ತಿ ಇರುತ್ತೆ ಅದಕ್ಕೆ. ನೋಡಿ, ವಿಷಮವ್ಯಾಪ್ತಿ ಎಂಬತಕ್ಕಂಥದ್ದು ಬೇಡ. ವಿಷಮವ್ಯಾಪ್ತಸ್ಯೈವ ಉಪಾಧಿತ್ವೇ. ವಿಷಮವ್ಯಾಪ್ತಸ್ಯೈವ, ಯಾವುದು ವಿಷಮವ್ಯಾಪ್ತವಾಗಿದೆಯೋ ಅದೇ ಉಪಾಧಿ ಅಂತ ನೀವು ಹೇಳುವುದಾದರೆ, ಅಂದರೆ ವಿಷಮವ್ಯಾಪ್ತಸ್ಯೈವ ಉಪಾಧಿತ್ವೇ ಅವರ ಅಭಿಪ್ರಾಯ. ಸಮವ್ಯಾಪ್ತಿ ಆಗಿರಬೇಕು ಅಂತ ಹೇಳ್ತಕ್ಕಂಥವರ ಅಭಿಪ್ರಾಯ ಹೇಳ್ತಾರೆ ಅಯಂಭಾವ ಅಂತೇಳಿ. ಯಾವುದು ವಿಷಮ ವ್ಯಾಪ್ತವಾಗಿದೆ ಅದನ್ನು ಮಾತ್ರ ನೀವು ಉಪಾಧಿ ಅಂತ ಹೇಳೋದಾದರೆ ಉಪಾಧಿತ್ವೇ ದೋಷ ಇದೆ. ಪಕ್ಷೇತರತ್ವಸ್ಯಾಪಿ ಉಪಾಧಿತ್ವ ಪ್ರಾಪ್ತಿಯ ಅನುಮಾನ ಮಾತ್ರ ಉಚ್ಛೇದ ಪ್ರಸಂಗ. ಎಲ್ಲ ಕಡೆ ಕೂಡ ವಿಷಮವ್ಯಾಪ್ತಿ ಬಂದೇ ಬರುತ್ತೆ. ಈ ಉದಾಹರಣೆ ಯಾವುದು? ಪರ್ವತಃ ಪುಣ್ಯಮಾನ್ ಧೂಮಾತ್, ಇದು ಸದನುಮಾನ ಅಂತ ಎಲ್ಲರೂ ಒಪ್ಪಿದ್ದಾರೆ ಅಲ್ವಾ? ಇಲ್ಲಿಯೂ ಕೂಡ ಪಕ್ಷೇತರತ್ವ ಎಂಬುದು ಉಪಾಧಿ ಆಗ್ಬೋದು. ಪಕ್ಷೇತರತ್ವ ಅಂದರೆ ಏನು? ಪಕ್ಷಕ್ಕಿಂತ ಭಿನ್ನ ಆಗಿರೋದು ಅಂತ. ಸಾಧ್ಯ ವ್ಯಾಪಕತ್ವ ಬರಬೇಕು. ಸಾಧ್ಯ ಯಾವುದಿಲ್ಲಿ? ವನ್ನಿಮತ್ವ. ಯತ್ಯರ್ಥ ವನ್ನಿಮತ್ವಂ ಮಹಾನಸೆ, ಅಲ್ಲಿ ಪಕ್ಷಕ್ಕಿಂತ ಭಿನ್ನ ಪಕ್ಷೇತರತ್ವ ಇದೆ. ಸಾಧ್ಯ ವ್ಯಾಪಕತ್ವ ಬಂತು ಅಲ್ವಾ? ಹಾಗಾದರೆ ಯಾವುದು ಉಪಾಧಿ? ಯಾವುದು? ಪಕ್ಷೇತರತ್ವ. ಯತ್ರ ಪಕ್ಷೇತರತ್ವಂ ಅಲ್ವಾ? ಅಲ್ಲಿ ಸಾಧ್ಯ ಇದ್ಯಾವುದು? ಸಾಧ್ಯ ಯಾವುದು? ವನ್ನಿಮತ್ವಂ. ಯತ್ರ ಪಕ್ಷೇತರತ್ವಂ ತತ್ರ ವನ್ನಿಮತ್ವಂ ಇಲ್ಲ, ಹೇಳಿ ಬರೋಲ್ಲ. ಯಾಕೆ? ಪಕ್ಷೇತರತ್ವ ಎಂಬತಕ್ಕಂಥದ್ದು ಏನಾಗಿದೆ? ಯತ್ರ ಪಕ್ಷೇತರತ್ವ ಸಾಧ್ಯಂ ತತ್ರ ಪಕ್ಷೇತರತ್ವ ಅಂತಿದೆ. ಯತ್ರ ಪಕ್ಷೇತರತ್ವಂ ತತ್ರ ವನ್ನಿಮತ್ವ ಅಂತಿಲ್ಲ. ಪಕ್ಷೇತರತ್ವ ಹೃದಯದಲ್ಲಿದೆ, ಅಲ್ಲಿ ವನ್ನಿಮತ್ವ ಇಲ್ಲ. ಹಾಗೆ ವಿಷಮವ್ಯಾಪ್ತಿ ಆಗೋಯ್ತಿದ್ದು. ಹಾಗೆ ಪ್ರತಿಯೊಂದು ಅನುಮಾನದಲ್ಲಿ ಕೂಡ ವಿಷಮವ್ಯಾಪ್ತಿ ನೀವು ಹೇಳಿಬಿಟ್ರೆ ಅವ್ರು ಹೇಳ್ತಾ ಇರೋದು ಸಮವ್ಯಾಪ್ತಿ ಬೇಕು, ಇಲ್ಲದೆ ದೋಷ ಬರುತ್ತೆ ಅಂತ ಹೇಳ್ತಾ ಇರೋದು ಅವರು. ವಿಷಮವ್ಯಾಪ್ತಿ ಅಂತ ಹೇಳಿಬಿಟ್ರೆ ನೀವು ಸಮವ್ಯಾಪ್ತಿ ಒಪ್ಪಲಿಲ್ಲ ಅಂತ ಆದರೆ ಆಗೇನಾಯಿತು ನಿಮಗೆ? ಪರ್ವತಃ ವನ್ಯಮ ಧೂಮಾತಿ ಇತ್ಯಾದಿ ಯಾವ ಅನುಮಾನಗಳು? ಸದನುಮಾನಗಳಲ್ಲಿಯೂ ಕೂಡ ನಿಮಗೆ ಪಕ್ಷೇತರತ್ವ ಎಂಬುದು ಉಪಾಧಿ ಬಂದೇ ಬರುತ್ತೆ. ಯಾವ ಅನುಮಾನಕ್ಕೂ ಹೇಳ್ಬಿಡ್ಬೋದು. ಹೇಗೆ ಅಂದರೆ ಪರ್ವತಃ ವನ್ಯಮ ಧೂಮಾತ್ ಎಂಬಲ್ಲಿ ವನ್ಯಮತ್ವ ಎಂಬುದು ಸಾಧ್ಯ. ಯತ್ರ ಸಾಧ್ಯಂ ಮಹಾನಸದಲ್ಲಿ ಸಾಧ್ಯ ಇದೆ, ಅಲ್ಲಿ ಪಕ್ಷೇತರತ್ವ ಇದ್ದೇ ಇದೆ. ಸಾಧ್ಯ ವ್ಯಾಪಕವಾಯಿತು ಅಲ್ವಾ? ಸಾಧನ ವ್ಯಾಪಕತ್ವ ಬಂದೇ ಬರುತ್ತೆ. ಸಾಧನ ಯಾವುದು? ಧೂಮ ಎಂಬುದಕ್ಕಂತ ಪರ್ವತದಲ್ಲಿ ತನ್ನಲ್ಲಿ ಪಕ್ಷೇತರತ್ವ ಎಲ್ಲಿದೆ? ನಾನು ನನ್ನಿಂದ ಭಿನ್ನನಾ? ಅಲ್ವಲ್ಲ, ನಾನು ಘಟದಿಂದ ಭಿನ್ನ ಅಷ್ಟೆ. ಹಾಗೇನು ಸಾಧನ ವ್ಯಾಪಕತ್ವ ಬಂತು. ಹಾಗೆ ಸದನುಮಾನ ಎಂಬತಕ್ಕಂಥದ್ದು ಯಾವುದ್ಯಾವುದಿದೆ ಅದೆಲ್ಲ ಅನುಮಾನದಲ್ಲಿ ಕೂಡ ಈ ಪಕ್ಷೇತರತ್ವ ಎಂಬತಕ್ಕಂಥ ಉಪಾಧಿ ಬರುವುದರಿಂದ ಸರ್ವ ಅನುಮಾನ ಉಚ್ಛೇದ ಪ್ರಸಂಗ. ಅದಕ್ಕೆ ನೀವು ಸಮವ್ಯಾಪ್ತಿ ಒಪ್ಪಲೇಬೇಕು ಅಂತ ಅವರಿಗೆ ಹಠ ಮಾಡ್ತಾ ಇರೋದು. ಅದಕ್ಕೆ ಅವರೇ ಹೇಳಿದ್ರು ಸಮವ್ಯಾಪ್ತಿ ಎಂಬುದು ಅನಪೇಕ್ಷಿತ ಅಂದ್ಬಿಟ್ರು. ಮತ್ತು ಇವರು ಉತ್ತರ ಕೊಡಬೇಕಲ್ಲ ಇದಕ್ಕೆ. ವಿಷಮವ್ಯಾಪ್ತಸ್ಯೈವ ಉಪಾಧಿತ್ವೇ ಪಕ್ಷೇತರತ್ವಸ್ಯಾಪಿ ಉಪಾಧಿತ್ವ ಪ್ರಾಪ್ತಿಯ ಅನುಮಾನ ಮಾತ್ರ ಉಚ್ಛೇದ ಪ್ರಸಂಗೇನ ತತ್ ಪರಿಹಾರಾಯ ಹಿ ಸಮವ್ಯಾಪ್ತತ್ವಂ ವಕ್ತವ್ಯಂ. ಅದನ್ನು ಪರಿಹಾರ ಮಾಡ್ಕೋಬೇಕಾಗಿದ್ದರೆ ಸಮವ್ಯಾಪ್ತಿಯನ್ನು ಹೇಳಬೇಕು. ತತ್ರ ವಿಷಮವ್ಯಾಪ್ತಸ್ಯ ಉಪಾಧಿತ್ವೇಪಿ ಆಗ ಪಕ್ಷೇತರತ್ವಸ್ಯ ಉಪಾಧಿತ್ವ ಪರಿಹಾರಸ್ತು ಪ್ರಕಾರಾಂತರೇಣ ಅದು ಹೇಳೋದು. ಈಗೇನಾಯ್ತು? ಈಗ ಹಾಗಾದರೆ ಪಕ್ಷೇತರತ್ವ ಒಂದು ಉಪಾಧಿ ಆಗೋದಿಲ್ಲ. ಈಗ ಸಮವ್ಯಾಪ್ತಿ ಹೇಳಿಬಿಟ್ರೆ ಯಾವುದಕ್ಕೆ? ಉಪಾಧಿಗೆ ಮತ್ತು ಸಾಧ್ಯ ಇದೆಯಲ್ಲ ಅದಕ್ಕೆ. ಯತ್ರ ಸಾಧ್ಯಂ ಮಹಾನಸ್ಯ ವನ್ಯಮತ್ವಂ ತತ್ರ ಪಕ್ಷೇತರತ್ವ ವರ್ತದೆ. ಯತ್ರ ಪಕ್ಷೇತರತ್ವ ವರ್ತತೆ. ಪಕ್ಷೇತರತ್ವ ಎಲ್ಲಿದೆ? ಹೃದಯದಲ್ಲಿದೆ. ಅಲ್ಲಿ ವನ್ನಿ ಇಲ್ಲ ಮತ್ತು ಸಮವ್ಯಾಪ್ತಿ ಬರಲಿಲ್ಲ.
ಆದ್ದರಿಂದ ಏನು ಹೇಳ್ಬೋದು ನಾವು, ಸಮವ್ಯಾಪ್ತಿ ಒಪ್ಪಿದರೆ ನಿಮಗೆ ಈ ಯಾವುದು ಎಲ್ಲ ಅನುಮಾನಗಳು ಉಚ್ಛೇದ ಆಗೋಲಿ ಎಂಬ ಆಕ್ಷೇಪ ಬರಲ್ಲ. ಯಾಕೆಂದರೆ ಸಮವ್ಯಾಪ್ತಿ ಇರಬೇಕು, ಅದು ವಿಷಮವ್ಯಾಪ್ತಿ ಇದ್ದು ಬರುತ್ತೆ ಅಷ್ಟೇ. ಸಮವ್ಯಾಪ್ತಿ ಇರಬೇಕು, ನಾವು ಒಪ್ಪಿದ್ದೇವೆ ಅದಕ್ಕೋಸ್ಕರವಾಗಿ. ಸಮವ್ಯಾಪ್ತಿ ಇಲ್ಲ ಯಾವುದೇ ಅದಕ್ಕೆ ಉಪಾಧಿಗೆ ಮತ್ತು ಉಪಾಧಿಗೆ ಹೇಳ್ತಾ ಇರೋದು, ಉಪಾಧಿಗೆ ಸಾಧ್ಯ ಇಲ್ಲದಕ್ಕೆ ಸಮವ್ಯಾಪ್ತಿ ಇರಬೇಕು. ಸದನುಮಾನದಲ್ಲಿ ಪರ್ವತವನ್ನಿಮಾನ ಧೂಮವತ್ವಾದಲ್ಲಿ ಅಲ್ಲೇ ಸಾಧ್ಯ ಸಾಧನಕ್ಕೂ ಕೂಡ ಸಮವ್ಯಾಪ್ತಿ ಇಲ್ಲ. ಎತ್ರ ವನ್ನಿ ತತ್ರ ಧೂಮಃ ಸರಿ ಹೋಗುತ್ತೆ. ಎತ್ರ ಧೂಮಃ ಉಪಾಧಿ ಹೇಳ್ತಾರೆ. ಉಪಾಧಿ ಹೇಳಿದ್ರು ಕೂಡ ಆ ಉಪಾಧಿ ಈ ಸಾಧನದ ಬದಲು ಹಾಕೋದ್ರಿಂದ ಅಲ್ಲೂ ಸಮವ್ಯಾಪ್ತಿ ಬರಬೇಕು ಅಂತ ನಿಯಮ ಇಲ್ಲ. ಅದು ನಾವು ಹೇಳೋದು ಅದೇನೆ. ಅದಕ್ಕೆ ಇಲ್ಲಿ ಬಿಡಿಸ್ತಾರೆ ನೋಡಿ, ಅನುಕೂಲೇನ ತಕ್ಕೇನ ಸಾಧನೆ ಸಾಧ್ಯ ವ್ಯಾಪಕತಾ ಭಂಗ ಪಕ್ಷೇನೋಪಾಧಿ ಸಂಭವ. ಇದೆಲ್ಲ ಕಡೆ ಬರ್ತಾ ಇರುತ್ತೆ. ಈಗೇನಾಯ್ತು ಹಾಗಾದರೆ, ಅತ್ರ ವಿಷಮ ವ್ಯಾಪ್ತಸ್ಯೈವ ಉಪಾಧಿತ್ವೇಪಿ ನಾವು ಉತ್ತರ ಕೊಡೋದು ಅಲ್ವಾ. ವಿಷಮ ವ್ಯಾಪ್ತವಾಗಿದ್ದೂ ಕೂಡ ಉಪಾಧಿ ಅಂತ ಆದರೂ ಕೂಡ ಪಕ್ಷೇತರತ್ವಸು ಉಪಾಧಿತ್ವ ಪರಿಹಾರಸ್ತು ಪ್ರಕಾರಾಂತರೇಣ ಭವಿಷ್ಯತಿ. ನಿಮಗೇನು ಪಕ್ಷೇತರತ್ವ ಉಪಾಧಿ ಆಗಬಾರ್ದಲ್ವ, ಅದು ಬೇರೆ ರೀತಿ ನಾವು ಮಾಡಿಸ್ತೀವಿ. ಹೇಗೆ? ತಥಾ ಹಿ ಅನುಕೂಲ ತರ್ಕ ಸದ್ಭಾವದಶಾಯಾಮ್ ತಚ್ಚ ಉಪಾಧಿತ್ವ ಮುಚ್ಯತೆ. ಎಲ್ಲಿ ಅನುಕೂಲ ಇರುತ್ತೆ ಆಗ ಅದನ್ನು ಉಪಾಧಿಯನ್ನು ಕರೆಯಬಹುದು. ತದಭಾವದಶಾಯಾಮ್ ವಾ, ನಾವು ಪ್ರಶ್ನೆ ಹಾಕ್ಕೊಳ್ಳೋದು, ಅನುಕೂಲ ತರ್ಕ ಇರುವಾಗ ನೀವು ತತ್ಸ ಉಪಾಧಿತ್ವ ಹೇಳ್ತಾ ಇದ್ದೀರೋ ಅಲ್ವಾ, ಅಥವಾ ಅನುಕೂಲ ತರ್ಕ ಇಲ್ಲದೇ ಇರುವಾಗಲೋ. ನಾದ್ಯ ಪಕ್ಷೇಯವ ಸಾಧ್ಯ ವ್ಯಾಪಕತ್ವ ಭಂಗಾತ್. ಮೊದಲನೇ ಪಕ್ಷ ಅಲ್ಲ. ಯಾವುದು ಮೊದಲನೆಯದು? ಅನುಕೂಲ ತರ್ಕ ಇರುವಾಗ ಅಂತ. ಈಗ ಪರ್ವತ ಹವನಿಮಾನ ಧೂಮಾತ್ ಎಂಬಲ್ಲಿ ಪಕ್ಷ ಯಾವುದು? ಪರ್ವತ. ಆಗ ಅನುಕೂಲ ತರ್ಕ ನೀವು ದಶಾದಲ್ಲಿ ಅಂತ ಹೇಳೋದಾದರೆ ಏನು ಹೇಳಿದಾಗಾಯಿತು? ಯತ್ರ ಸಾಧ್ಯಂ ತತ್ರ ಉಪಾಧಿ ಮಹಾನ್ ಸಾಧ್ಯ ಆಗತ್ತೋ ಬಂತು. ಆದರೆ ಪಕ್ಷದಲ್ಲಿ ಪಕ್ಷೇತರತ್ವನೇ ಇದೆ, ಉಪಾಧಿ ಇದೆ ಅಲ್ವಾ. ಪಕ್ಷೇತರತ್ವ ಎಂಬತಕ್ಕಂಥದ್ದು ಪಕ್ಷದಲ್ಲಿದೆ, ಇದೆಯಾ? ಅಂದರೆ ಹೇತು ಪಕ್ಷದಲ್ಲಿದೆ, ಅಲ್ಲಿ ಪಕ್ಷೇತರತ್ವ ಇಲ್ಲ ಅಂತ ಹೇಳಬೇಕು. ಆಗ ಮತ್ತು ಉಪಾಧಿ ಆಗೋದು ಹೇಗದು ಅಂತ ಪ್ರಶ್ನೆ ಬಂದರೆ, ಅನುಕೂಲ ತರ್ಕ ಇದೆಯೋ ಇಲ್ಲೋ ಅದೇ ಹೇಳೋದು. ಎಲ್ಲಿ ಅನುಕೂಲ ತರ್ಕ ಇರುತ್ತೆ ಅಲ್ಲೇನಾಗುತ್ತೆ? ಸಾಧ್ಯ ಪಕ್ಷದಲ್ಲಿ ಸಾಧ್ಯ ವ್ಯಾಪಕದ ಭಂಗ. ಎಲ್ಲದು? ಪರ್ವತದಲ್ಲಿ ಒನ್ನಿ ಇರೋದು ಬೇಡ, ಧೂಮ ಇರಲಿ ಅಂತ ಅವನು ಹೇಳ್ತಾ ಇದ್ದಾನೆ ಅಪ್ರಯೋಜನ ಮಾಡಿದಾಗ. ಆಗ ನಾವೇನು ಹೇಳ್ತೀವಿ? ಅನುಕೂಲ ತರ್ಕ ಹೇಳ್ತೀವಿ. ಏನಂತ? ಧೂಮವನ್ನು ಒಪ್ಪಿ ನೀನು ಒನ್ನಿಯನ್ನು ಒಪ್ಪೋದಿಲ್ಲ ಅಂತ ಆದರೆ ಆಗ ಧೂಮವನ್ನು ಕೂಡ ಒಪ್ಪಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಧೂಮ ವನ್ಯಜನ್ಯ ಇತಿ ನ ಸ್ಯಾತ್. ಯದಿ ಪರ್ವತೆ ವನ್ಯಭಾವ ತರ್ಹಿ ಧೂಮಭಾವೋಪಿ ಸ್ಯಾತ್. ಯಾಕೆಂದರೆ ವನ್ಯಜನ್ಯತ್ವ ಹಾಗೆ ಅಸ್ಥಿಜ ಧೂಮ. ಅದಕ್ಕೋಸ್ಕರ ಏನು ಮಾಡಬೇಕಲ್ಲಿ? ವನ್ನಿ ಎಂಬತಕ್ಕಂಥದ್ದು ಇರಲೇಬೇಕು ಅಂತ ನಾವು ಅನುಕೂಲ ತರ್ಕ ಹೇಳಿದಾಗ ಅಲ್ಲಿ ಪಕ್ಷೇತರತ್ವ ಒಂದು ಉಪಾಧಿ ಬರೋದಿಲ್ಲ. ಎಲ್ಲಿ ಅನುಕೂಲ ತರ್ಕ ಇರೋದಿಲ್ಲ ಅಂಥ ಕಡೆ ಬೇಕಾದ್ರೆ ಪಕ್ಷೇತರದ ಉಪಾಧಿ ಆದ ಇಷ್ಟಾಪತ್ತಿ ಅಂತ ಹೇಳ್ತಾರೆ. ಅದನ್ನು ಶ್ಲೋಕ ಹೇಳ್ತಾರೆ ನೋಡು. ಅನುಕೂಲ ತರ್ಕೇಣ ಸನಾತೆ ಸತಿ ಸಾಧನೆ. ಅನುಕೂಲ ತರ್ಕದಿಂದ ಸನಾತವಾಗಿರುವಾಗ ಸಾಧನೆ ಎಂಬತಕ್ಕಂಥದ್ದು ಸಾಧ್ಯ ವ್ಯಾಪಕತಾ ಭಂಗ ಎಂಬತಕ್ಕಂಥದ್ದು ಪಕ್ಷದಲ್ಲೇ ಉಂಟಾಗುವುದರಿಂದ ಅದು ಉಪಾಧಿ ಆಗುವುದಿಲ್ಲ. ಅದು ಪಕ್ಷೇತರತ್ವ ಒಂದು ಉಪಾಧಿ ಅಲ್ಲ. ಇದು ವಚನ ನ ದ್ವಿತೀಯ ತದಭಾವೇ ತಸಿ ಇಷ್ಟತ್ವ ಅದೇ ಹೇಳಿದ್ರು. ಅನುಕೂಲ ತರ್ಕ ಇಲ್ಲ ಅಂದರೆ ಅದು ಉಪಾಧಿ ಆಗೋಲ್ಲ ಅಂದ್ರೆ ಆಗಲ್ಲ, ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಅಲ್ಲಿ ಹೇಳಬೇಕಂತ. ಹಾಗಾದರೆ ತತ್ರಾಪಿ ಅನ್ಯತ್ವಾದೇವ ಸಾಧ್ಯ ವ್ಯಾಪಕತ್ವ ಸಂಭವಾತ್ ಸಮವ್ಯಾಪ್ತಿ ಅನಪೇಕ್ಷಿತತ್ವಾದಿ ವಿಶೇಷಣ ವೈಯರ್ಥಮೇವ ಅಂತ ಹೇಳ್ತಾರೆ. ತತ್ರ ಪಕ್ಷವ್ಯಾವರ್ತತ್ವ ವಿಶೇಷಮಿತಿ ಚೇನ್ನ ತುಲ್ಯಂ ಇತರತ್ರಾಪಿ. ಅದೇ ಪಕ್ಷೇತರತ್ವವನ್ನು ವ್ಯಾವೃತ್ತಿಗೊಳಿಸಲಿಕ್ಕೋಸ್ಕರ ಪಕ್ಷ ವ್ಯಾವರ್ತತ್ವ ಅಂದರೆ ಏನು? ಪಕ್ಷೇತರತ್ವ ಎಂಬತಕ್ಕಂಥದ್ದು ಉಪಾಧಿ ಖಂಡನೆ ಮಾಡಲಿಕ್ಕೋಸ್ಕರವಾಗಿ ನಾವು ಅಲ್ಲಿ ಶರೀರಿ ಅಂತ ಪದ ಹಾಕಿದ್ದು ಅಂತ ನೀವು ಹೇಳೋದಾದರೆ ತುಲ್ಯಂ ಇತರತ್ರ ಬೇರೆ ಅನುಮಾನದಲ್ಲಿ ಕೂಡ ಅಷ್ಟೇ. ಅದೇ ಕಾರ್ಯತ್ವವನ್ನು ಕೊಟ್ಟಿದ್ದು ಯಾವುದು? ಕಾರ್ಯ ಅನ್ಯತ್ವ ಅಂತ ಬರೀ ಅನ್ಯತ್ವ ಕೊಟ್ಟರೆ ಅದು ಕೇವಲ ಸಾಧ್ಯ ವ್ಯಾಪಕದ ಭಂಗ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಕಾರ್ಯ ಅನ್ಯತ್ವ ಕೊಟ್ಟಿದ್ದು ಅಂತ ಇದರತ್ರಾಪಿ ನಾವು ನಿಮ್ಮ ಅನುಮಾನದಲ್ಲಿ ಹೇಳಬಹುದು. ನನ್ನ ಕಿಂ ವ್ಯಭಿಚಾರ ನಿವಾರಣ ಲಕ್ಷಣ ಪ್ರಯೋಜನಾಭಾವ ವೈಯರ್ಥ್ಯಂ
ಪ್ರಯೋಜನ ಮಾತ್ರ ಭಾವೋವ ಅಂತ ಕೇಳ್ತಾರೆ. ಈಗ ತಾರ್ಕಿಕರು ಏನು ಮಾಡಿದ್ದಾರೆ ಅಂದರೆ ಹೇತು ಘಟಕ ವಿಶೇಷಣಾನಾಂ ವ್ಯಭಿಚಾರ ವಾರಕತೈವ ಸಾರ್ಥಕ್ಯಂ ಅಂತ ಒಂದು ನಿಯಮ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾವುದು ಹೇತುವಿನಲ್ಲಿ ಒಂದು ವಿಶೇಷಣ ಕೊಟ್ಟಿರ್ತೇವೆ ಅದೇನಾಗಿರಬೇಕು, ವ್ಯಭಿಚಾರವನ್ನು ಪರಿಹಾರ ಮಾಡುವಂಥದ್ದಾಗಿರಬೇಕು, ಹೇತುವಿನಲ್ಲಿ ಮಾತ್ರ ನಿಯಮ. ಈಗೇನು ಇದು ಬಂದು ಅಂತ ಹೇಳಿದ್ರೆ ಕ್ಷತ್ಯಂಕುರಾದಕಂ ಸಕರ್ತಂ ಕಾರ್ಯತ್ವ ಘಟವತ್ತನ್ನು ಕೊಟ್ಟರು, ಅದಲ್ಲ ಯಾವುದು ಶರೀರಜನ್ಯತ್ವ ಅಂತ. ಅಸ್ಮತ್ಸಮ್ಮತ ಅಲ್ಲ, ಶರೀರಜನ್ಯತ್ವ ಅಲ್ಲ, ಅಸ್ಮತ್ಸಮ್ಮತ ಕರ್ತೃರಹಿತತ್ವಾದೆಂಬಲ್ಲಿ ಅಸ್ಮತ್ಸಮ್ಮತ ಎಂಬತಕ್ಕಂಥದ್ದು ಕರ್ತೃವಿಗೋ ಅಥವಾ ಕರ್ತೃರಾಹಿತ್ಯಕ್ಕೋ ಅಂತ ವಿಕಲ್ಪ ಮಾಡಿಕೊಂಡಿದ್ದರು ಹಿಂದೆ. ಕರ್ತೃವಿಗೆ ಅಂತ ಹೇಳಿದ್ರೆ ಅಲ್ಲಿ ಆತ್ಮಸಮ್ಮತ ಎಂಬತಕ್ಕಂಥದ್ದು ಬೇಕಾಗಿಲ್ಲ, ಕರ್ತೃಜನ್ಯತ್ವ ಅದು ಇಷ್ಟೇ ಹೇಳಿಬಿಡಿ ಸಾಕು ಅಂತ ಹೇಳಿದರು. ಯಾಕಂದರೆ ಹೇತು ಘಟಕ ವಿಶೇಷಣಗಳಿಗೆ ಯಾವತ್ತೂ ಕೂಡ ವ್ಯಭಿಚಾರ ವಾರಣೆ ಮಾಡಬೇಕು. ಇಲ್ಲಿ ಯಾವ ವ್ಯಭಿಚಾರ ವಾರಣೆ ಮಾಡ್ತಾ ಇದ್ದಿಲ್ಲಿ, ಅದಕ್ಕೆ ಅದು ಬೇಕಾಗಿಲ್ಲ ಅಂತ ಹೇಳಿದ್ರು. ಅಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ. ಈಗ ನಾನು ಕಿಂ ವ್ಯಭಿಚಾರ ನಿವಾರಣ ಲಕ್ಷಣ, ಈಗ ಪ್ರಯೋಜನ ಇಲ್ಲ ಆದ್ದರಿಂದ ಬೇಡ ಅಂತ ಅಲ್ಲಿ ಹೇಳಿದ್ದೇವೆ. ಪ್ರಯೋಜನ ಅಂದರೆ ಏನು ಇಟ್ಕೊಳ್ತಾ ಇದ್ದಿ ಅಂದರೆ ವ್ಯಭಿಚಾರ ನಿವಾರಣ ರೂಪವಾಗಿರತಕ್ಕಂಥ ಪ್ರಯೋಜನ ಎಂಬುದು ಇಲ್ಲ ಅಂತ ಅಭಿಪ್ರಾಯವೋ, ಅದು ವೈಯರ್ಥ್ಯವೋ, ಅಥವಾ ಪ್ರಯೋಜನ ಮಾತ್ರ ಅಭಾವ, ಯಾವುದೇ ಪ್ರಯೋಜನ ಇಲ್ಲ ಅಲ್ಲಿ ಅಂತ ಅಭಿಪ್ರಾಯವೋ, ಹಂಗೆ ಹೇಳಿ ಬರೋಲ್ಲ. ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿ ಬರೋದಿಲ್ಲ. ನಾದ್ಯ ಮೊದಲನೇದು ವ್ಯಾಪ್ಯಗತ ವಿಶೇಷಣಸ್ಥೇವ ತಥಾತ್ವೇನ ವ್ಯಾಪಕದ ವಿಶೇಷಣತ್ವ ನಿಯಮಾಭಾವ ಅಂದರೆ ಏನು? ಈಗ ಅವ್ರು ಹೇಳಿದ್ದೇನೆಂದರೆ ಇಲ್ಲ ಅನುಮಾನ ಬೇರೆ ತಗೋಬೇಕು ನಾವೀಗ. ಅದು ಅಕಾರ್ಯತ್ವ ಎಂಬತಕ್ಕಂಥ ಉಪಾಧಿ ಕೊಟ್ಟರಲ್ಲ, ಅಕಾರ್ಯತ್ವ ಮತ್ತು ಉಪಾಧಿ ಹೇಳಿದ್ರಲ್ಲ, ಎಲ್ಲಿ ನಾವು ಹೇಳಿದಕ್ಕಂಥ ಅನುಮಾನಕ್ಕೆ ಅಸ್ಮತ್ ಸಮ್ಮತ ಬದಲು ಅಕಾರ್ಯತ್ವ, ಅಸ್ಮತ್ ಸಮ್ಮತ ಕರ್ತೃರಾಹಿತ್ಯ ಕ್ಷತ್ಯಂಕುರಾದಕಂ ಸಗತಕಂ ಕಾರ್ಯತ್ವ ಘಟವತ್ ಅಂತ ಹೇಳಿದ್ರು ಅಲ್ವಾ, ಅವರ ಅನುಮಾನ ಮಾಡಿದ್ರು. ಅದಕ್ಕೆ ನಾವು ಪ್ರತಿಪಕ್ಷ ಅನುಮಾನ ಏನು ಮಾಡ್ತೀವಿ ನಾವು, ವಿಮತಂ ವಿಕರ್ತೃತ್ವಂ ಅಸ್ಮತ್ ಸಮ್ಮತ ಕರ್ತೃರಹಿತತ್ವ. ಅಲ್ಲಿ ಅಕಾರ್ಯತ್ವ ಉಪಾದವು ಅಲ್ಲಿ ಅಕಾರ್ಯತ್ವ ಅಂತ ಹೇಳುವಾಗ ಕಾರ್ಯದ ಅನ್ಯತ್ವ ಅಂತ ಪ್ರಶ್ನೆ ಬಂತು. ಅಲ್ಲಿ ಬರೀ ಅನ್ಯತ್ವ ಮಾತ್ರ ಸಾಕು, ಕಾರ್ಯದ ಅನ್ಯತ್ವ ಎಂಬುದು ಬೇಕಾಗಿಲ್ಲ ಅಂತ ಅಕಾರ್ಯತ್ವ ಉಪಾಧಿ ಅಂತ ನಾವು ಹೇಳಿದ್ದಕ್ಕೆ ಅವರು ಆ ರೀತಿ ಹೇಳಿದರೆ ತಾರ್ಕಿಕರು. ಆಗ ವಿಶೇಷಣ ವೈಯತ್ವವನ್ನು ಹೇಳಿದರು ಅವರು. ಅಲ್ಲಿ ವಿಶೇಷಣ ಎಂಬತಕ್ಕಂಥದ್ದು ಬೇಡ, ಅನ್ಯತ್ವ ಇಷ್ಟೇ ಸಾಕು, ಅದು ಕೇವಲ ಆಗಲಿ ಎಲ್ಲ ಕಡೆ ಬಂದೇ ಬರುತ್ತೆ ಅಂತ ಹೇಳ್ತೀವಿ ಅಂತ ಅಲ್ಲಿ ಪ್ರಶ್ನೆ ಬಂದೀಗ. ನಮ್ಮದು ಪ್ರಶ್ನೆ ಏನಂತ, ಅದು ವ್ಯರ್ಥ ಅಂತ ಹೇಳಿದ್ರೆ ಅಕಾರ್ಯತ್ವ ಎಂಬ ಉಪಾಧಿಯಲ್ಲಿ ವಿಶೇಷಣ ವೈಯರ್ಥ್ಯ ಅಂದರೆ ಏನು ಅಭಿಪ್ರಾಯ ನಿಂದು, ಏನು ಅಭಿಪ್ರಾಯ ಅಂದರೆ ಅದು ಹೇಳ್ತಾರೆ, ಏನು ಪ್ರಯೋಜನವೇ ಇಲ್ಲ ಅಂತ ಅರ್ಥವೋ ಅಥವಾ ಯಾವುದು ವ್ಯಭಿಚಾರವನ್ನು ವಾರಣೆ ಮಾಡಿಲ್ಲ, ಹೇತು ಘಟಕ ವಿಶೇಷಗಳಿಗೆ ವ್ಯಭಿಚಾರ ವರ್ಣನೆ ಮಾಡೋದೇ ಪ್ರಯೋಜನ ಆದ್ದರಿಂದ ಅದು ವ್ಯಭಿಚಾರವನ್ನು ವರ್ಣನೆ ಮಾಡಿಲ್ಲ ಆದ್ದರಿಂದ ಅದು ವೈಯರ್ಥ್ಯ ಅಂತ ಹೇಳ್ತಾ ಇದೆಯೋ, ಅಥವಾ ಯಾವುದೇ ರೀತಿಯಾದ ಪ್ರಯೋಜನ ಆ ಶಬ್ದಕ್ಕೆ ಇಲ್ಲವೋ ಅಂತ ಹೇಳ್ತಾ ಇದ್ದೀವಿ ನಾವು. ಅದಕ್ಕೇನು ಹೇಳಬೇಕು, ವ್ಯಾಪಕಗತ ಅಂತ ಹೇಳ್ತಾರೆ. ರೂಪಾದೇಹೇ ಸಾಧ್ಯ ವ್ಯಾಪಕತ್ವ ಆದಿದ್ದು ಇದು ಭಾವ. ನಿಯಮ ಇರೋದು ಏನು ಗೊತ್ತಾ, ವ್ಯಾಪಕಗತವಾದ ವ್ಯಾಪಕ ಅಂದರೆ ಯಾವುದು ಸಾಧ್ಯ ಯಾವತ್ತೂ ಕೂಡ, ವ್ಯಾಪ್ಯ ಅಂದರೆ ಹೇತು. ವ್ಯಾಪ್ಯಗತವಾದ ವಿಶೇಷಗಳಿಗೆ ಮಾತ್ರ ವ್ಯಭಿಚಾರ ವಾರಕತೆವೆ ಸಾರ್ಥಕ್ಯ ಅಷ್ಟೇ ಹೊರತಾಗಿ ಸಾಧ್ಯದಲ್ಲಿ ಕೊಟ್ಟಿದ್ದಕ್ಕೂ ಅಲ್ಲ. ಅವ್ರು ಹೇಳ್ತಾರೆ ಹಾಂ, ಹೇತು ಘಟಕ ವಿಶೇಷಣ ಹೇಳಿದ್ದಷ್ಟರಲ್ಲಿ ಸಾಧ್ಯ ಘಟಕ ವಿಶೇಷಗಳಿಗೆ ಅಂತ ಹೇಳಿಲ್ಲ ಅಲ್ವಾ. ಆದ್ದರಿಂದ ಅವ್ರು ಹೇಳೋದೇನು, ವ್ಯಭಿಚಾರ ವಾರಕತ್ವ ನಿಯಮಾಭಾವಾದ ಇತ್ಯರ್ಥಃ ತಥಾತ್ವ ನಿಯಮಾಭಾವಾದ. ವ್ಯಭಿಚಾರ ವಾರಕ ಅಂತ ಸಾಧ್ಯಕ್ಕಿಲ್ಲ, ಅದು ಸಾಧ್ಯಕ್ಕೆ ಕೊಟ್ಟ ವಿಶೇಷಕ್ಕೆಲ್ಲ ಹೇಳಬಾರ್ದು. ನಾನು ವ್ಯಾಪಕದ ವಿಶೇಷಣಸ್ಯಾಪಿ ವ್ಯಭಿಚಾರ ವಾರಕತ್ವ ದೃಷ್ಟಂ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ ಅವರು.
ವ್ಯಾಪಕ ಅಂದರೆ ಏನು? ಸಾಧ್ಯ. ಸಾಧ್ಯದಲ್ಲಿರತಕ್ಕಂಥ ಒಂದು ವಿಶೇಷಣಕ್ಕೂ ಕೂಡ ವ್ಯಭಿಚಾರ ವಾರಕತೆಯು ಸಾರ್ಥಕ್ಯಂ ಅಂತ ಇದ್ದಾರೆ ಅವರು. ಎಲ್ಲಿ? ಶಬ್ದ ನ ಸ್ಪರ್ಶವದ್ ವಿಶೇಷ ಗುಣ ಪ್ರತ್ಯಕ್ಷತ್ವೇ ಸತಿ ಅಕಾರಣಗುಣಪೂರ್ವಕತ್ವಾತೆ ಅಂತ ಇಲ್ಲಿ ಅನುಮಾನ. ಅರ್ಥ ಏನದಕ್ಕೆ? ಶಬ್ದವು ಶಬ್ದ ಇದರ ಅದು ನ ಸ್ಪರ್ಶವದ್ ವಿಶೇಷ ಗುಣ, ಸ್ಪರ್ಶದಂತೆ ಅದು ವಿಶೇಷ ಗುಣವಲ್ಲ ಶಬ್ದ ಎಂಬತಕ್ಕಂಥದ್ದು. ಯಾಕೆ? ಪ್ರತ್ಯಕ್ಷವಾಗಿದ್ದು ಆಮೇಲೆ ಅಕಾರಣ ಪೂರ್ವಕವಾಗಿದೆ, ಕಾರಣ ಗುಣಪೂರ್ವಕವಾಗಿಲ್ಲ. ಹಾಗಾದ್ರೆ ಅವರ ಅಭಿಪ್ರಾಯ ಏನು ಅಂದರೆ, ಯಾವುದು ಕಾರಣ ಗುಣಪೂರ್ವಕವಾಗಿದ್ದು ಏನಾಗಿರಬೇಕು? ವಿಶೇಷ ಸ್ಪರ್ಶವದ್ ವಿಶೇಷ ಗುಣವಾಗಿದೆಯೋ, ಪ್ರತ್ಯಕ್ಷತ್ವ ಇದ್ದು, ಆ ಪ್ರತ್ಯಕ್ಷತ್ವ ಇದ್ದು ಅಕಾರಣ ಗುಣಪೂರ್ವಕವಾಗಿದೆ ಅಂತ ಆಗಿದ್ದರೆ ಅದು ಮಾತ್ರ ಏನಾಗುತ್ತೆ? ಅದು ವಿಶೇಷ ಗುಣವಾಗುತ್ತೆ. ಇಲ್ಲಿ ಸ್ಪರ್ಶವತ್ತು ಅಂದರೆ ಸ್ಪರ್ಶದಂತೆ ಅಂತ ಅರ್ಥ, ಸ್ಪರ್ಶ ಉಳ್ಳಂತಹ ಅಂತ ಅರ್ಥ ಅಲ್ಲ. ಅದು ಅತ್ರ ಈ ದಿಕ್ಕ ಅನುಮಾನಕ್ಕೆ ದೋಷ ಇದೆ. ಯಾವುದು? ಅತ್ರ ಪರಮಾಣು ರೂಪಾದಿ ವ್ಯಾವೃತ್ಯರ್ಥಂ ಪ್ರತ್ಯಕ್ಷತ್ವೇ ಸತಿ ವಿಶೇಷಣ. ಪ್ರತ್ಯಕ್ಷತ್ವೇ ಸತಿ ಅಕಾರಣ ಗುಣಪೂರ್ವಕತ್ವ ಅಂತ ಹೇಳಿದ್ರಲ್ಲ, ಅಲ್ಲಿ ಪ್ರತ್ಯಕ್ಷತ್ವ ಅಂತ ಯಾಕೆ ಕೊಟ್ಟಿದ್ದಲ್ಲಿ? ಕೇವಲ ಅಕಾರಣ ಗುಣಪೂರ್ವಕತ್ವ ಅಂತ ಹೇಳಿದ್ರೆ ಪರಮಾಣು ರೂಪವೂ ಕೂಡ ಅದು ಕಾರಣ ಗುಣಪೂರ್ವಕ ಅಲ್ಲ. ಅದು ಕಾರಣ ಯಾವುದು? ಪರಮಾಣುಗಳಷ್ಟೇ. ಪರಮಾಣು ರೂಪ ಯಾಕೆ ಕಾರಣ? ಅದು ಅಕಾರಣ ಗುಣಪೂರ್ವಕತ್ವ ಅದರಲ್ಲಿ ಬಂತು, ಆದರೆ ಅದು ಸ್ಪರ್ಶದಂತೆ ವಿಶೇಷ ಗುಣವಲ್ಲ. ಆ ಸಾಧ್ಯ ಬರೋದಿಲ್ಲ. ಅದು ವಿಶೇಷ ಗುಣವೇ. ಅದು ಪರಮಾಣು ರೂಪ ಹೇಳ್ತಾರೆ ವಿಶೇಷ ಗುಣವೇ. ಹಾಗೇ ಆಯಿತು. ಸಾಧ್ಯ ಅಭಾವವತ್ ಪಕ್ಷ ಆಮೇಲೆ ಸಾಧ್ಯಾಭಾವತ್ ಹೇತು ಬಂತು ಇಲ್ಲಿ ಪರಮಾಣು ರೂಪದಲ್ಲಿ. ಅದಕ್ಕೆ ಏನು ಕೊಡಬೇಕಲ್ಲಿ? ಪ್ರತ್ಯಕ್ಷತೆ ಕೊಡಬೇಕು. ಪರಮಾಣುಗಳು ಪ್ರತ್ಯಕ್ಷ ಅಲ್ಲ, ಆದ್ದರಿಂದ ವ್ಯಭಿಚಾರ ಪರಿಹಾರ ಆಯಿತು ಅಂತ ಸರಿಯಾಯಿತು. ಅದು ಅತ್ರ ಪರಮಾಣು ರೂಪಾದಿ ವ್ಯಾವರ್ತನ ಪ್ರತ್ಯಕ್ಷತೆ ಇತ್ಯುಕ್ತಂ. ಆಮೇಲೆ ಘಟರೂಪಾದಿ ಪಟರೂಪಾದಿ ವ್ಯಾವೃತ್ತೆಯ ವಿಶೇಷ್ಯ ಭಾಗ ಎಲ್ಲದು ಅಕಾರಣ ಗುಣಪೂರ್ವಕತ್ವ ಅಂತ ಹೇಳಿದ್ರಲ್ಲ, ಪಟರೂಪಾದಿ ವ್ಯಾವೃತ್ತೆಯೇ. ಪಟ ಎಂಬುದು ಕಾರಣ ಅಲ್ಲ. ಹಾಂ, ಪಟ ಎಂಬುದು ಪಟರೂಪ ಕಾರಣ ಎಲ್ಲ ಆಗುತ್ತೆ ಅದು ಅಲ್ವಾ? ಯಾವುದು ರೂಪ ಕಾರಣ? ಪಟದ ರೂಪಕ್ಕೆ ಕಾರಣ ಯಾವುದು? ಪಟ ಅಲ್ಲ, ತಂತುಗಳ ರೂಪ ಎಂಬತಕ್ಕಂಥದ್ದು ಕಾರಣ. ಅದಕ್ಕೆ ಅವರೇನೆಂದರೆ ಕಾರ್ಯಗತ ಗುಣವನ್ನು ಕುರಿತು ಕಾರಣಗತ ಗುಣ ಕಾರಣ ಅಂತ ಹೇಳೋದು ಅವರು ಅಲ್ವಾ? ಪಟದ ರೂಪವನ್ನು ಕುರಿತು ತಂತು ರೂಪಗಳ ಕಾರಣ. ತಂತುಗಳು ಹಸಿರಾಗಿತ್ತು ಅಂದರೆ ಬಟ್ಟೆ ಹಸಿರಾಗತ್ತೆ, ಹಾಗೆ ಅವರು ಹೇಳೋದು. ತಥಾ ಚ ಅನ್ಯತರ ಕರ್ಮಜೆ ಸ್ಥಾನುಷ್ಯೇನ ಸಂಯೋಗಾದಿ ವಿಚಾರಪರಿಹಾಯ ಸಾಧ್ಯ ವಿಶೇಷಪದಸ್ಯ ಅಭಿವ್ಯಕ್ತಿ ದತ್ತತ್ವಾದಿಯೇ ಸತ್ಯಂ. ಅದೇವ ನಿಯಮಾಭಾವಾದಿತ್ಯುಕ್ತ ಅಂತ ಹೇಳ್ತಾರೆ. ನಿಯಮ ಇಲ್ಲ ಅಷ್ಟೇ. ಅಂದರೆ ಏನು? ಯಾವುದೋ ಸಾಧ್ಯ ವ್ಯಾಪಕವಾಗಿರತಕ್ಕಂಥ ವಸ್ತುವಿನಲ್ಲಿ ವ್ಯಾಪ್ಯವಾಗಿರತಕ್ಕಂಥ ವಿಷಯಗಳಿಗೆ ಹೇತುಗಳಿಗೆ ವಿಶೇಷಗಳೇ ಪ್ರಯೋಜನ ಅಂತ ಹಂಗೆ ಹೇಳಬೇಡಿ. ಹೇಳ್ಬೋದು ಅಷ್ಟೇ, ಹೋದರೆ ನಿಯಮ ಮಾಡಲಿಕ್ಕೆ ಹೋಗಬೇಡಿ ನಾವು ಅಷ್ಟೇ ಹೇಳೋದು. ಎಷ್ಟೋ ಕಡೆ ಹಾಗೆ ಮಾಡಿದ್ದಾರೆ ಅವರು. ಹಾಗೆ ಹೇತುಗಳಿಗೆ ವಿಶೇಷಣಗಳಿಗೆ ಆ ವಿಶೇಷಣಗಳಿಗೆಲ್ಲೂ ಕೂಡ ವ್ಯಭಿಚಾರ ವಾರಕತ್ವನೇ ಇಲ್ಲ. ಈಗ ಪರ್ವತಃ ವನ್ಯಮಾನ್ ನೀಲಧೂಮಾತ್ ಅಂತ ಹೇಳಿದ್ರೆ ಪರ್ವತ ವನ್ಯ ಉಳ್ಳದ್ದು, ನೀಲಧೂಮ ಉಳ್ಳದ್ದು. ಆದರೆ ನೀಲಮ ಶಬ್ದಕ್ಕೆ ಏನು ಹೇಳ್ತೀವಿ? ಯಾವ ವಿಚಾರ ವರ್ಣನೆ ಮಾಡ್ತಾ ಇರೋದು? ಇದು ಸ್ವಭಾವ ಹೇಳ್ತಾರೆ ಅಷ್ಟೇ. ಅಂದರೆ ಸ್ವರೂಪ ಸಂಕೀರ್ತನ ಅಂತ ಹೆಸರು. ಧೂಮ ಹೇಗಿದೆ ಅಂತ ಯಾರಿಗಾದರೂ ಸಂದೇಹ ಬಂದರೆ ಆಗ ಅದು ನೀಲವಾಗಿದೆ ಅಂತ ಸ್ವರೂಪ ಸಂಕೀರ್ತನ ಅಷ್ಟೇ ಹೊರತಾಗಿ ಹೇತುಗಳಿಗೆ ವಿಶೇಷಣಗಳಿಗೆಲ್ಲ ವ್ಯಭಿಚಾರ ವಾರಕತ್ವನೇ ನಿಯಮ ಅಂತ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೆ ನಿಯಮಾಭಾವ ಅಂತಂದು ಪದ ಹಾಕಿದರು. ವಿಶಿಷ್ಟಸ್ಯ ಉಪಾದೇಹಿ ಸಾಧ್ಯ ವ್ಯಾಪಕತ್ವ ಮಸ್ತೇವ ವ್ಯಾಪಕ ನಿವೃತ್ತಿಶ್ಚ ವ್ಯಾಪ್ಯಂ ನಿವರ್ತಯತ್ಯೇವ ಉಪಾದ್ಯಭಾವಶ್ಚಾತ್ರ ಪ್ರತಿಪಕ್ಷತ್ವೇನ ಮುಕ್ತ. ಇದೆಲ್ಲ ಅನುಮಾನಗಳು ಇಟ್ಕೋಬೇಕು ನಾವು.
ಯಥಾ ಧೂಮೇ ಧೂಮತ್ವ ನೀಲರೂಪತ್ವ ನೀಲಧೂಮತ್ವ ರೂಪ ಧರ್ಮದ್ವೇ ಸಮಾವೇಶೆ ಲಘುನಾ ಧೂಮತ್ವೇನಿವ ಅದು ಬೇರೆ.